Hello, my dear friends and my dear students. Welcome to our YouTube channel Civil with Sudhir and myself Sudhir Jirobe. ಸೊ ಎಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಸಿವಿಲ್ ವಿತ್ ಸುಧೀರಲ್ಲಿ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು WRD-AE ಬಗ್ಗೆ ನಾವು ಮಾತಾಡ್ತಾ ಇರೋದು. ಸೊ WRD-AEನ ನಾವು ಯಾವ ಥರ ಪ್ರಿಪೇರ್ ಆಗೋದು, ಎಕ್ಸಾಮ್ ಡೇಟ್ ಆಲ್ರೆಡಿ KPS ಅವರು ಅನೌನ್ಸ್ ಮಾಡಿದ್ದಾರೆ, ರೈಟ್. ಸೊ ಫೆಬ್ರವರಿಯಲ್ಲಿ ನಮ್ಮದು ಟೆಕ್ನಿಕಲ್ ಪೇಪರ್ ಇದೆ, ಜನವರಿ 19ಕ್ಕೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರ GK ಪೇಪರ್ ಇದೆ, ರೈಟ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಆಗಿ ಏನಂತಂದರೆ ಎಇಗೆ WRD-AEಗೆ ಸಿವಿಲ್ ಇಂಜಿನಿಯರಿಂಗ್ ನಾವು ಯಾವ ಥರ ಪ್ರಿಪೇರ್ ಆಗಬೇಕು ಅದ್ರ ಬಗ್ಗೆ ಹೇಳ್ತೀನಿ, ರೈಟ್. ಸೊ ನನ್ನ ಏನಂತಂದರೆ ಒಂದು ನೋಟ್ ಇದೆ, ಒಂದು ರಿಕ್ವೆಸ್ಟ್ ಇದೆ. ಸೊ ನನ್ನ ಥ್ರೋಟಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಆಯಿತಾ. ಸೌಂಡ್ ಕರೆಕ್ಟಾಗಿ ಬರ್ತಾ ಇಲ್ಲ. ಸೊ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ, ರೈಟ್. ಸೊ ನಾನು ಜಾಸ್ತಿ ಜೋರಾಗಿ ಮಾತಾಡೋಕ್ಕೆ ಬರೋದಿಲ್ಲ ಬಿಕಾಸ್ ಆಫ್ ಥ್ರೋಟ್ ಪ್ರಾಬ್ಲಮ್, ಓಕೆ. ಸೊ ಎಷ್ಟಾಯ್ತಷ್ಟು ನಾನು ನನ್ನ ಕಡೆಯಿಂದ ನಾನು ಟ್ರೈ ಮಾಡಿ ನಿಮ್ಗೆ ಹೇಳ್ಕೊಡ್ತೀನಿ, ರೈಟ್. ಸೊ ಬನ್ನಿ ಏನಂತಂದರೆ ಸ್ಟಾರ್ಟ್ ಮಾಡೋಣ. ಹೌ ಟು ಪ್ರಿಪೇರ್ ಫಾರ್ WRD-AE ಎಕ್ಸಾಮ್. ಒಂದು ಇಂಪಾರ್ಟೆಂಟ್ ನೋಟು, ಯಾಕೆಂದರೆ ಇಂಪಾರ್ಟೆಂಟ್ ನೋಟ್ ಹೇಳೋದು ಇಂಪಾರ್ಟೆಂಟು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ. ಈ ವಿಡಿಯೋನ ಎಲ್ಲೋ ನಿಂತ್ಕೊಂಡು ನೋಡೋದು, ಎಲ್ಲೋ ಏನಂದರೆ ರನ್ನಿಂಗಲ್ಲಿ ನೋಡೋದು ಆ ಥರ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು. ಯಾಕೆಂತಂದರೆ ತುಂಬ ಪೇಷನ್ಸ್ ಬೇಕು ನನ್ನ ವಿಡಿಯೋ ನೋಡೋಕ್ಕೆ, ಬಿಕಾಸ್ ಎಲ್ಲ ತುಂಬ ಜಾಸ್ತಿ ಇನ್ಫಾರ್ಮೇಷನ್ನ ಇದರಲ್ಲಿ ಕೊಡ್ತೀನಿ. ವಿಡಿಯೋ ಸ್ವಲ್ಪ ಲೆಂದಿನೂ ಆಗ್ಬೋದು. ಸೊ ಆರಾಮಾಗಿ ರಿಲ್ಯಾಕ್ಸ್ ಮೈಂಡ್ ಯಾವಾಗಿರುತ್ತೆ ಆವಾಗ ಈ ವಿಡಿಯೋನ ನೀವು ಏನಂತಾರೆ ಓಪನ್ ಮಾಡಿ ನೋಡಿ ಅಂತ ಹೇಳ್ತಾ ಇರೋದು, ರೈಟ್. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಈ ವಿಡಿಯೋನ ಈಗ ಇದರಲ್ಲಿ WRD-AE ಏನಂತೇನು ಬರುತ್ತಲ್ಲ, ಈಗ ನಾನು WRD-AEನ ಯಾವ ಥರ ನೀವು ಪ್ರಿಪೇರ್ ಆಗಬೇಕು, ಆಯಿತಾ. ಸೊ ಅದರಲ್ಲಿ ಫಸ್ಟ್ ನೀವು ತಿಳ್ಕೊಳ್ಬೇಕಾಗಿರೋದೇ ಎಕ್ಸಾಮ್ ಪ್ಯಾಟರ್ನ್, ರೈಟ್. ಸೊ ಎಕ್ಸಾಮ್ ಪ್ಯಾಟರ್ನ್ ಏನಿದೆ ಅದನ್ನು ತಿಳ್ಕೊಳ್ಳೋಣ ಇವತ್ತಿನ ವಿಡಿಯೋದಲ್ಲಿ. ಆಮೇಲೆ ಎಷ್ಟು ಪೋಸ್ಟ್ ಇದೆ ಅದನ್ನು ಹೇಳ್ಕೊಡ್ತೀನಿ, ಸಿಲೆಬಸ್ ಏನಿದೆ ಅದನ್ನು ಹೇಳ್ತೀನಿ ಡೀಟೇಲ್ ಆಗಿ. ಆಮೇಲೆ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಯಾವ್ಯಾವ್ದು ಬರುತ್ತೆ, ಯಾವ್ಯಾವ ಸಬ್ಜೆಕ್ಟ್ ಓದಬೇಕು, ಯಾವ್ಯಾವ್ದು ಅವಾಯ್ಡ್ ಮಾಡಬೇಕು, ಅದು ನನ್ನ ಕಡೆಯಿಂದ ಆ್ಯಸ್ ಆನ್ ಮೈ ಎಕ್ಸ್ಪೀರಿಯನ್ಸ್ ನಾನು ನಿಮಗೆ ಹೇಳ್ಕೊಡ್ತೀನಿ. ಎಕ್ಸಾಮ್ ಡೇಟ್ ಯಾವಾಗಿದೆ, ಆಮೇಲೆ ಯಾವ ಥರ ಪ್ರಿಪೇರ್ ಆಗಬೇಕು. ಸೊ ಈ ಎಲ್ಲ ಪಾಯಿಂಟ್ಸ್ನ ಏನಂತಂದರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ, ರೈಟ್. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ, ರೈಟ್. ಫಸ್ಟ್ ಬಂದುಬಿಟ್ಟು ಎಕ್ಸಾಮ್ ಪ್ಯಾಟ್ರನ್. ನಿಮ್ಮೆಲ್ಲರಿಗೂ ಗೊತ್ತಿದೆ ಈಗ ಎಕ್ಸಾಮ್ ಪ್ಯಾಟ್ರನ್ ಏನು ಮಾಡಿದ್ದಾರೆ ಅಂತಂದರೆ KPSC ಅವರು ಈ ಥರ ಕೊಟ್ಟಿದ್ದಾರೆ. 2 ಪೇಪರ್ ಇದೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರ, ಒಂದು GK ಪೇಪರು, ಒಂದು ಸ್ಪೆಸಿಫಿಕ್ ಪೇಪರು. ಸೊ ಇದನ್ನು ನಾವು ಏನಂತಂದರೆ ಟೆಕ್ನಿಕಲ್ ಪೇಪರ್ ಅಂತಲೂ ಅನ್ಬೋದು, ರೈಟ್. ದಿಸ್ ಈಸ್ ಅವರ್ ಟೆಕ್ನಿಕಲ್ ಪೇಪರ್. ಸೆಕೆಂಡ್ ಪೇಪರ್, ಫಸ್ಟ್ ಪೇಪರ್ ಏನಿದೆ ನಮ್ಮದು GK ಪೇಪರು. ಸೊ GK ಪೇಪರ್ ಬಂದುಬಿಟ್ಟು 300 ಮಾರ್ಕ್ಸ್ ಇದೆ, ರೈಟ್. 1.5 hour ಟೈಮ್ ಇದೆ, ಅಂದರೆ ಇದು 90 minutes ಟೈಮ್ ಇದೆ. ಇದೂ ಸೇಮು 300 ಮಾರ್ಕ್ಸು 2 hours. ಈಗ ಇಲ್ಲಿ 300 ಮಾರ್ಕ್ಸ್ ಅಂದರೆ ತುಂಬ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ, ಸರ್ ನಂಬರ್ ಆಫ್ ಕ್ವಶನ್ಸ್ ಎಷ್ಟಿರುತ್ತೆ ಅಂತ. ಸಿಂಪಲ್ ಆಗಿ ಹೇಳೋದು, ಇದರಲ್ಲಿ 100 ಕ್ವಶನ್, ಇದರಲ್ಲಿ 100 ಕ್ವಶನ್, ಗೊತ್ತಾಯ್ತಾ. ಸೊ ಒಂದು ಕ್ವಶನ್ನು 3 ಮಾರ್ಕ್ಸ್ ಇರುತ್ತೆ. 1 ಕ್ವಶನ್ ಈಸ್ ಈಕ್ವಲ್ಸ್ 3 ಮಾರ್ಕ್ಸ್, ಗೊತ್ತಾಯ್ತಾ. ಸೊ ಇದು ಕೊಟ್ಟಿರೋದು ಎಕ್ಸಾಮ್ ಪ್ಯಾಟರ್ನ್ ಆ್ಯಸ್ ಪರ್ ನೋಟಿಫಿಕೇಶನ್. ಕ್ಲಿಯರ್? ಎಸ್. ಮತ್ತು ಇನ್ನೊಂದು ಮಾತು, 1/4 ನೆಗೆಟಿವ್ ಇರುತ್ತೆ, ಅದನ್ನು ಇಲ್ಲೇ ಕೊಟ್ಟಿದ್ದಾರೆ. ಪ್ರತಿಯೊಂದು ಪ್ರಶ್ನೆಗೂ ನೆಗೆಟಿವ್ ಅಂಕ ಇರುತ್ತೆ, 1/4 ಇದೆ. ಅಂದರೆ 3 ಮಾರ್ಕ್ಸ್ದು 1/4 ಎಷ್ಟಾಗುತ್ತೆ ಅಷ್ಟು ನೆಗೆಟಿವ್ ಇರುತ್ತೆ ನೀವು ತಪ್ಪು ಮಾಡಿದ್ರೆ ಕ್ವಶನ್ನ, ಸರಿನಾ. ಸೊ ಬನ್ನಿ ನೆಕ್ಸ್ಟ್, ಈಗ ನಂಬರ್ ಆಫ್ ಪೋಸ್ಟ್ ಎಷ್ಟಿದೆ ಅಂತ ಹೇಳ್ತಾ ಇರೋದು ನೋಡಿ. ಇದು ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋದು, ಇದು ಬಂದುಬಿಟ್ಟು ಇದು ನೋಟಿಫಿಕೇಶನ್ ನಂಬರ್ ಇದೆ ಮತ್ತು ನೋಟಿಫಿಕೇಶನ್ ಇದೆ. ನೋಟಿಫಿಕೇಶನ್ ಬಂದಿರೋ ಡೇಟ್ ಇದೆ, ರೈಟ್. ನೀವು ನೋಡ್ಬೋದು ಇಲ್ಲಿ BBMPನೂ ಬಂದಿದೆ 92 ಪೋಸ್ಟ್ದು, ಅದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಈಗ ನಮಗೆ ಬೇಕಾಗಿರೋದು ಇದು ಜಲಸಂಪನ್ಮೂಲ ಇಲಾಖೆಯಲ್ಲಿ ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರೋದು. ಈಗ ಜಸ್ಟ್ ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡೋಣ. 90 ಪೋಸ್ಟ್ ಇದೆ. ಈ 90 ಪೋಸ್ಟಲ್ಲೂ ನೀವು ನೋಡಿ ಈ ಥರ ಡಿವೈಡ್ ಮಾಡಿದ್ದಾರೆ, ಆಯಿತಾ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, 2A, 2B, 3A, 3B ಈ ಥರ ಡಿವೈಡ್ ಮಾಡಿದ್ದಾರೆ. ನೀವು ಬೇಕಾದರೆ ನೋಡ್ಕೋಬೋದು, ನಾನು ಅದ್ರ ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡೋದಿಲ್ಲ. ಟೋಟಲ್ 84 ಪೋಸ್ಟ್ ಇದೆ. ಯಾರು ಫ್ರೆಷರ್ಸ್ ಇದ್ದೀರಾ, ಯಾರು ನಾರ್ಮಲ್ ಆಗಿ ಅಪ್ಲೈ ಮಾಡಿದ್ದಾರೆ. ರಿಮೈನಿಂಗ್ 6 ಪೋಸ್ಟ್ ಏನಿದೆ ಅದು ಸೇವಾ ನಿರತ ಅಭ್ಯರ್ಥಿಗಳಿಗೆ ಅಂತ ಕೊಟ್ಟಿದ್ದಾರೆ. ಸೊ ಇದು ನಿಮಗೆ ಸಂಬಂಧ ಇಲ್ಲ, ಇದನ್ನು ಬಿಟ್ಬಿಡಿ, ಆಯಿತಾ. ನಮಗೆ ಬೇಕಾಗಿರೋದು ಇಷ್ಟೇ, 84 ಪೋಸ್ಟ್ ಇದೆ, ಅದ್ರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ, ಸರಿನಾ. ಬನ್ನಿ ನಾವು ಇಂಪಾರ್ಟೆಂಟ್ ಸಬ್ಜೆಕ್ಟ್ಗಿಂತ ಫಸ್ಟು ನಾನೇನಂತಂದರೆ ಈಗ ಸಿಲೆಬಸ್ ಹೇಳ್ತೀನಿ. ಸಿಲೆಬಸ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ, ರೈಟ್. ಸಿಲೆಬಸ್ ಈಸ್ ನಥಿಂಗ್ ಬಟ್ ಯಾವ್ಯಾವ ಸಬ್ಜೆಕ್ಟ್ ಇದೆ, ನಾವು ಏನು ಓದಬೇಕು. ಫಸ್ಟ್ ನಾನು ಹೇಳ್ತೀನಿ, ಸಿಲೆಬಸ್ ನೋಡೋಣ, ರೈಟ್. ಸಿಲೆಬಸ್ನ ನಿಮಗೂ ಹೇಳ್ಕೊಡ್ತೀನಿ, ತೋರಿಸ್ಕೊಡ್ತೀನಿ, ಸೊ ದಟ್ ನೀವು ನೋಡಿ ಯಾವ್ಯಾವ ಸಬ್ಜೆಕ್ಟಲ್ಲಿ ಏನೇನು ಓದಬೇಕು ಅದನ್ನ ಹೇಳ್ತೀನಿ, ರೈಟ್. ಬನ್ನಿ
ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋದು ನೀವು ನೋಡ್ಬೋದು ಆಯಿತಾ. ಹಾಂ ಸಾರಿ ಒಂದು ನಿಮಿಷ, ಎಸ್ ಕಲರ್ ಚೇಂಜ್ ಮಾಡ್ಕೋತೀನಿ ಸೊ ದಟ್ ನಿಮ್ಗೆ ನಾನು ಎಲ್ಲಿ ಏನು ಬರಿತಾ ಇದೀನಿ ಅಂತ ಗೊತ್ತಾಗಬೇಕಲ್ಲ. ಎಸ್, ಸೊ ಇವಾಗ ಇದು ಸಿಲೆಬಸ್ ಬಂದುಬಿಟ್ಟು ನೋಡಿ, ಈಗ WRD AEE ಬರೋದಿದೆ ಆಯಿತಾ. ಸೊ ಈ WRD AEE ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಆಲ್ರೆಡಿ, ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗು ಇದೇ ಇರ್ಬೋದು ಅಂತ ನನಗೂ ಅನಿಸ್ತಾ ಇದೆ, ರೈಟ್. ಸೊ WRD AEE ಇದೇ ಇದೆ ಅಂತ ಅನಿಸ್ತಾ ಇದೆ. ಬಟ್ ಇವಾಗ ನಾವು ಫೋಕಸ್ ಮಾಡ್ತಾ ಇರೋದು AE ಮೇಲೆ. ಫಸ್ಟ್ ಟಾಪಿಕ್ ಆರ್ ಫಸ್ಟ್ ಸಬ್ಜೆಕ್ಟ್ ಏನು ಕೊಟ್ಟಿದ್ದಾರೆ, ಸಿವಿಲ್ ಇಂಜಿನಿಯರಿಂಗ್ ಕೊಟ್ಟಿದ್ದಾರೆ. ಸಿವಿಲ್ ಇಂಜಿನಿಯರಿಂಗ್ ಮಟೀರಿಯಲ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಅಂತ ಕೊಟ್ಟಿದ್ದಾರೆ. ನೋಡಿ ಈಗ ಇದರಲ್ಲಿ ಇಷ್ಟೊಂದು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಂತ ಇದೆ, ರೈಟ್. ತುಂಬ ಜನ ಇವಾಗಿರೋ ಏನು ಸ್ಟೂಡೆಂಟ್ ಇದ್ದಾರೆ ಅವರೆಲ್ಲ ಇದನ್ನು ನೋಡಿಲ್ಲ, ಅವರು ಇದೆಲ್ಲ ಕಲ್ತಿಲ್ಲ. ಬಿಕಾಸ್ ನಮ್ಮ ಟೈಮಲ್ಲಿ ಇತ್ತು, ಈಗ ಚೇಂಜ್ ಆಗಿದೆ. ಸೊ ನೀವು ಯಾರು ಈ ಸಬ್ಜೆಕ್ಟ್ನ ಒಟ್ಟು ಓದೇ ಇಲ್ಲ, ಇಂಜಿನಿಯರಿಂಗಲ್ಲೂ ಓದಿಲ್ಲ, ಡಿಪ್ಲೊಮಾದಲ್ಲೂ ಓದಿಲ್ಲ ಅಂತಂದರೆ ನೀವು ಇದನ್ನು ಸ್ವಲ್ಪ ಡೀಟೇಲ್ ಆಗಿ ಓದಬೇಕಾಗುತ್ತೆ. ಇದರಲ್ಲಿ ಏನೇನು ಓದಬೇಕಂದ್ರೆ, ಸಿವಿಲ್ ಇಂಜಿನಿಯರಿಂಗಲ್ಲಿ ಏನೇನು ಕನ್ಸ್ಟ್ರಕ್ಷನ್ ಮಟೀರಿಯಲ್ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಸಿಮೆಂಟ್ ಬೇಕು, ಬ್ರಿಕ್ ಬೇಕು, ಟೈಲ್ಸ್ ಬೇಕು, ಸ್ಯಾಂಡ್ ಬೇಕು, ಕೋರ್ಸ್ ಅಗ್ರಿಗೇಟ್ ಬೇಕು ಆಯಿತಾ, ಪ್ಲಾಸ್ಟಿಕ್ ಬೇಕು ಆಯಿತಾ, PVC ಪೈಪ್ಸ್ಗಳಿರುತ್ತೆ. PVC ಅಂದ್ರೇನು, ಥರ್ಮೋಕೋಲ್ ಯೂಸ್ ಮಾಡ್ತಾರೆ, ಅದ್ರ ಬಗ್ಗೆ ನಾಲೆಜ್ ತೊಗೊಳ್ಬೇಕಾಗುತ್ತೆ. ನಾಲೆಜ್ ಈಸ್ ನಥಿಂಗ್ ಬಟ್ ಏನೇನು ಮಟೀರಿಯಲ್ ಇದೆ, ಏನೇನು ಸ್ಪೆಸಿಫಿಕೇಶನ್ ಇದೆ. ಮೋರ್ ಎವರ್ ಇದರಲ್ಲಿ ಕ್ವಶನ್ ಕೇಳೋದೇ ಯಾವತ್ತೂ ಮೋಟಾರ್ ಮೇಲೆ, ಸಿಮೆಂಟು, ಕಾಂಕ್ರೀಟು ಆಯಿತಾ, ಇದ್ರ ಮೇಲೇ ಕೇಳ್ತಾರೆ. ಫೈಬರ್ ಎನ್ಫೋರ್ಸು ಇದೆ, ಫೈಬರ್ಸ್ ಯೂಸ್ ಮಾಡ್ತಾರೆ, ಅದ್ರ ಮೇಲೆ ಫೆರೋ ಸಿಮೆಂಟು, ಪೇಂಟ್ಸು, ವಾರ್ನಿಷು, ಎನಿಮಲ್ಸು ಆಯಿತಾ, ಇದ್ರ ಮೇಲೆ ಕೇಳೋದು. ಬಿಲ್ಡಿಂಗ್ ಕನ್ಸ್ಟ್ರಕ್ಷನಲ್ಲಿ ಏನಿಲ್ಲ, ಜಾಸ್ತಿ ಅಂದರೆ ಜಾಸ್ತಿ ನೀವು ಓದಬೇಕಾಗಿರೋದು ಮೇಸನ್ರಿ ಬಗ್ಗೆ ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ. ಮೇಸನ್ರಿ, ಬ್ರಿಕ್ ಮೇಸನ್ರಿ, ಸ್ಟೋನ್ ಮೇಸನ್ರಿ, ಅದರಲ್ಲೂ ಟೈಪ್ಸ್ ಇದೆ ಆಯಿತಾ. ಆಮೇಲೆ ಯಾವ್ಯಾವ ಟೈಪು ರೂಫ್ಸ್ ಇದೆ ಅದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ, ರೈಟ್. ಸೊ ಅದನ್ನು ಓದ್ಕೊಳ್ಳಿ. ಇದನ್ನು ಬಿಟ್ಬಿಟ್ಟು ಬೇರೆ ಯಾವುದು ಅಷ್ಟೊಂದು ಏನು ನೀವು ಓದೋದು ಇಂಪಾರ್ಟೆಂಟ್ ಇಲ್ಲ. ಡ್ಯಾಮ್ ಪ್ರೂಫಿಂಗ್ ಒಂದು ಓದ್ಕೊಳ್ಳೋದು ಸಾಕು ಆಯಿತಾ. ಈ ಥರ ಸಮರೈಸ್ ಮಾಡ್ಕೊಳ್ಬೇಕಾಗುತ್ತೆ ಸಬ್ಜೆಕ್ಟ್ ವೈಸು, ಓದೋದಾ. ಬನ್ನಿ ನೆಕ್ಸ್ಟು ಯಾವ ಸಬ್ಜೆಕ್ಟ್ ಇದೆ, ಒಂದು ನಿಮಿಷ ಇದೆ ಬರ್ತಾನೆ. ಹಾಂ ಓಕೆ, ಸಾಲಿಡ್ ಮೆಕ್ಯಾನಿಕ್ಸು, ಸ್ಟ್ರಕ್ಚರಲ್ ಅನಾಲಿಸಿಸು. ಸೊ ಸಾಲಿಡ್ ಮೆಕ್ಯಾನಿಕ್ಸಲ್ಲಿ ನಿಮಗೆ ಹೇಳ್ಬೇಕಾಗಿರೋದಂದರೆ, ಇಲ್ಲಿ ಕೊಟ್ಟಿರೋದು ಒಂದು ಲೈನು ಮಿಸ್ ಮಾಡ್ದಂಗೆ ಓದಿ, ಗೊತ್ತಾಯ್ತಾ. ನಾನು ಒಂದೊಂದಾಗಿ ಎಲ್ಲದರದ್ದು ಹೇಳೋದು ತುಂಬ ಕಷ್ಟ ಆಗುತ್ತೆ, ತುಂಬ ಟೈಮ್ ತೊಗೊಳುತ್ತೆ ಆಯಿತಾ. ಸಿಂಪಲ್ ಆಗಿ ಹೇಳ್ತಾ ಇರೋದು, ಇಲ್ಲಿ ಕೊಟ್ಟಿರೋ ಎಲ್ಲ ಟಾಪಿಕ್ನ ಮಿಸ್ ಮಾಡ್ದಂಗೆ ಓದಿ, ಯಾಕಂದರೆ ಇದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇದೆ, ಗೊತ್ತಾಯ್ತಾ. ಇದು ಇಂಪಾರ್ಟೆಂಟು. ಸ್ಟ್ರಕ್ಚರಲ್ ಅನಾಲಿಸಿಸಲ್ಲೂ ಇದರಲ್ಲಿ ಏನೇನು ಕೊಟ್ಟಿದ್ದಾರೆ ಎಲ್ಲ ಓದಿ, ಅದು ನಿಮ್ಗೆ ಗೊತ್ತಿದೆ. ಸ್ಟ್ಯಾಟಿಕಲ್ ಡಿಟರ್ಮಿನೆಂಟು, ಇಂಡಿಟರ್ಮಿನೆಂಟ್ ಸ್ಟ್ರಕ್ಚರ್ಸು, ಆಮೇಲೆ ಮೂಮೆಂಟ್ ಏರಿಯಾ ಮೆಥಡು, ಕಾಂಜುಗೇಟ್ ಬೀಮ್ ಮೆಥಡು, ಸ್ಟ್ರೇನ್ ಎನರ್ಜಿ ಮೆಥಡು ಆಯಿತಾ. ರೋಲಿಂಗ್ ಲೋಡ್ಸ್ ತುಂಬ ದೊಡ್ಡದಿದೆ. ಇನ್ಫ್ಲುಯೆನ್ಸ್ ಲೈನ್ ಡೈಗ್ರಾಮು, ಸ್ಟ್ಯಾಟಿಕಲ್ ಡಿಟರ್ಮಿನೆಂಟ್, ಬ್ರಿಡ್ಜು, ಟ್ರಸ್ಸಸ್ಸು ಕೊಟ್ಟಿದ್ದಾರೆ. 3 ಹಿಂಜ್ ಆರ್ಚಸ್ಸು, ಕೇಬಲ್ಸು, ಸಸ್ಪೆನ್ಷನ್ ಬ್ರಿಡ್ಜು, ರೈಟ್. ಸೊ ಸ್ವಲ್ಪ ಜಾಸ್ತಿನೇ ಸಿಲೆಬಸ್ ಇದೆ. ಇದು ನಾವು ಯಾವ ಥರ ಓದಿದ್ವಿ ನೆನಪಿದೆಯಾ, SA1 SA2 ಅಂತ ನಾವು ಓದಿದ್ದು. ಈಗ ಅದನ್ನು ಡಿಟರ್ಮಿನೇಟ್ ಸ್ಟ್ರಕ್ಚರ್ಸ್, ಇಂಡಿಟರ್ಮಿನೇಟ್ ಸ್ಟ್ರಕ್ಚರ್ಸ್ ಅಂತ ಮಾಡಿ ಸಬ್ಜೆಕ್ಟ್ ಹೆಸರನ್ನು ಚೇಂಜ್ ಮಾಡಿದ್ದಾರೆ. ಬಟ್ ಸಿಲೆಬಸ್ ಒಳಗಡೆ ಅದೇ ಇದೆ, ರೈಟ್. ಆಲ್ಮೋಸ್ಟ್ ಆಲು ಇದು 2 ಸಬ್ಜೆಕ್ಟ್ದು 1 ಸಬ್ಜೆಕ್ಟ್ ಮಾಡಿದ್ದಾರೆ, ರೈಟ್. ತುಂಬ ಡಿಫಿಕಲ್ಟ್ ಆಗಿದೆ, ಬಟ್ ಆದರೂ ಆ್ಯಸ್ ಎ ಅಬ್ಜೆಕ್ಟಿವ್ ಏನೇನು ಓದಬೇಕು ಅದನ್ನು ಅಷ್ಟೇ ಓದಿ ನೀವು. ಸಿಂಪಲಾಗಿ ಹೇಳ ನೋಡಿ, ಕಾರ್ನೀಸ್ ಮೆಥಡಲ್ಲಿ ನೀವು ಓದೋದು ಏನಿಲ್ಲ. ಮೇನ್ ಇದರಲ್ಲಿ ಮೂಮೆಂಟ್ ಡಿಸ್ಟ್ರಿಬ್ಯೂಷನ್ ಯಾವ ಥರ ತೆಗಿತಾರೆ, ಫಿಕ್ಸ್ಡ್ ಎಂಡ್ ಮೂಮೆಂಟ್ಸ್ ಯಾವ ಥರ ತೆಗಿತಾರೆ, ಅಥವಾ ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್ ಏನಿದೆ ಅದನ್ನು ಯಾವ ಥರ ತೆಗಿತಾರೆ, ಅದ್ರ ಮೇಲೆ ಕ್ವಶನ್ ಕೇಳ್ತಾರೆ, ಗೊತ್ತಾಯ್ತಾ. ಅದನ್ನೇ ಓದಬೇಕು. ನೆಕ್ಸ್ಟು ಸ್ಟ್ಯಾಟಿಕಲ್ ಡಿಟರ್ಮಿನೆಂಟ್ ಅಂದ್ರೇನು, ಡಿಟರ್ಮಿನೇಟು, ಇಂಡಿಟರ್ಮಿನೇಟು ಆಯಿತಾ. ಒಂದು ಫ್ರೇಮ್ ಕೊಟ್ಬಿಟ್ಟು ಅದರದ್ದು ಇಂಡಿಟರ್ಮಿನೆನ್ಸಿ ಫೈಂಡ್ ಔಟ್ ಮಾಡಿ ಅಂತ ಹೇಳ್ಬೋದು. ಆಮೇಲೆ 3 ಹಿಂಜ್ ಆರ್ಚಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ಹಾರಿಜೆಂಟಲ್ ಥ್ರಸ್ಟ್ನ ಫೈಂಡ್ ಔಟ್ ಮಾಡೋಕ್ಕೆ ಕಂಪಲ್ಸರಿ ಕ್ವಶನ್ ಬರುತ್ತೆ, ರೈಟ್. ಸಾರಿ, ನಾನು ಜಾಸ್ತಿ ಫಾಸ್ಟಾಗಿ ಮಾತಾಡಿದ್ರೆ ನನಗೆ ಏನಂತಾರೆ ಕಾಫ್ ಇದೆ ಆಯಿತಾ, ಕೆಮ್ಮಿದೆ, ನನಗೆ ಮಾತಾಡೋಕ್ಕೆ ಬರ್ತಾಯಿಲ್ಲ, ನಾನು ಸ್ಲೋಲಾಗಿ ಮಾತಾಡ್ತೀನಿ. ನೆಕ್ಸ್ಟ್ ಸಬ್ಜೆಕ್ಟ್ ಬಂದುಬಿಟ್ಟು ಕಾಂಕ್ರೀಟ್ ಟೆಕ್ನಾಲಜಿ, ರೆನ್ಫೋರ್ಸ್ ಕಾಂಕ್ರೀಟ್ ಸ್ಟ್ರಕ್ಚರು, ಸ್ಟೀಲ್ ಸ್ಟ್ರಕ್ಚರ್. ಕಾಂಕ್ರೀಟ್ ಟೆಕ್ನಾಲಜಿ ನಾನು ಹೇಳ್ತೀನಿ, ಯಾರು ಜಾಸ್ತಿ ಓದೋದೇನು ಬೇಕಾಗಿಲ್ಲ. ಬಿಕಾಸ್ ಯು ನೋ ಸಮಥಿಂಗ್, ನಿಮಗೆ ಎಷ್ಟಾದಷ್ಟು ಗೊತ್ತಿರುತ್ತೆ, ಅದರಲ್ಲಿ ನಿಮ್ಗೆ ಸಪ್ರೇಟಾಗಿ ಓದೋದೇನು ಬೇಕಾಗಿಲ್ಲ. ಹಾಂ, ಇದರಲ್ಲಿ ಇದು ಓದಬೇಕು ನೀವು. ಮ್ಯಾನುಫ್ಯಾಕ್ಚರ್ ಆಫ್ ಸಿಮೆಂಟು ಸ್ವಲ್ಪ ಓದ್ಕೊಳ್ಳಿ, ಟೈಪ್ ಆಫ್ ಸಿಮೆಂಟ್ ಓದ್ಕೊಳ್ಳಿ ಸಾಕು ಆಯಿತಾ. ಅಗ್ರಿಗೇಟ್ಸ್ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಅಗ್ರಿಗೇಟ್ ಟೆಸ್ಟಿಂಗ್ಸ್ ಏನು ಮಾಡ್ತಾರೆ ಅದು ಗೊತ್ತಿರುತ್ತೆ, ರೈಟ್. ಆಮೇಲೆ ಇದರಲ್ಲಿ ಏನು ಜಾಸ್ತಿ ಓದೋದು ಬೇಕಾಗಿಲ್ಲ ಕಾಂಕ್ರೀಟ್ ಟೆಕ್ನಾಲಜಿಲಿ, ಬಿಕಾಸ್ ಅಷ್ಟೊಂದೇನು ಕ್ವಶನ್ಸು ಕೇಳಿದ್ರು ನಿಮಗೆ ಈಸಿ ಕ್ವಶನ್ಸ್ ಇರುತ್ತೆ. ಎಸ್, ನೆಕ್ಸ್ಟ್ ಬಂದುಬಿಟ್ಟು RCC ಸಬ್ಜೆಕ್ಟ್ ನೋಡಿ. RCC ಸಬ್ಜೆಕ್ಟಲ್ಲಿ ಏನಂತಂದರೆ ಲಿಮಿಟ್ ಸ್ಟೇಟ್ ಮೆಥಡು ಮತ್ತು ವರ್ಕಿಂಗ್ ಸ್ಟ್ರೆಸ್ ಮೆಥಡ್ ಎರಡಿದೆ. ಬಟ್ ಅವರು ಮೆನ್ಷನ್ ಮಾಡಿರೋದು ಬರೀ ಲಿಮಿಟ್ ಸ್ಟೇಟು. ಸೊ ಬೆಟರ್ ಲಿಮಿಟ್ ಸ್ಟೇಟ್ ಮೇಲೆ ಅಷ್ಟೇ ಫೋಕಸ್ ಮಾಡಿ. ಬೀಮು, ಕಾಲಮು ಆಯಿತಾ, ಏನು ಸ್ಟ್ರಕ್ಚರ್ ಇದೆ, ಬೀಮ್, ಕಾಲಮ್, ಫುಟ್ಟಿಂಗ್
ಇದನ್ನು ಸ್ಲ್ಯಾಬ್, ಇದ್ರ ಬಗ್ಗೆ ಡಿಸ್ಕಷನ್ ಇರುತ್ತೆ, ಇದ್ರ ಬಗ್ಗೆ ಡಿಸೈನ್ ಇದೆ, ಅದ್ರ ಸ್ಟೆಪ್ಸ್ಗಳು ನೋಡ್ಕೊಳ್ಳಿ, ಫಾರ್ಮಲ್ ನೋಡ್ಕೊಳ್ಳಿ, ಬಸ್ ಆಯ್ತಾ. ಇಷ್ಟೇ. ಸ್ಟೀಲ್ ಸ್ಟ್ರಕ್ಚರಲ್ಲಿ ಸಿಂಪಲ್ ಆಗಿ ಹೇಳ್ತೀನಿ, ವೆಲ್ಡೆಡ್ ಕನೆಕ್ಷನು, ಆಮೇಲೆ ಬೋಲ್ಟೆಡ್ ಕನೆಕ್ಷನು, ಆಯ್ತಾ, ಕಂಪ್ರೆಷನ್ ಮೆಂಬರು, ಟೆನ್ಷನ್ ಮೆಂಬರು, ಇದಿಷ್ಟು ನೋಡ್ಕೊಳ್ಳಿ ಸಾಕು, ಆಯ್ತಾ. ಆಮೇಲೆ ಎಲ್ಲ ಕೋಡ್ ಬುಕ್ ಏನೇನು ಇರುತ್ತೆ ನೋಡಿ, ಕೋಡ್ ಬುಕ್ ಪ್ರಾವಿಷನ್ಸ್ ಕಂಪಲ್ಸರಿ ಓದ್ಕೊಳ್ಳಿ. ಸ್ಟೀಲಲ್ಲಿ ಕೋಡ್ ಬುಕ್ ಏನು ಇರುತ್ತೆ, ಈಗ RCCಯಲ್ಲೂ ಕೋಡ್ ಬುಕ್ ಇದೆ ತಾನೆ. ಸೊ ಇದ್ರದ್ದು ಏನು ಕೋಡ್ ಬುಕ್ ಪ್ರಾವಿಷನ್ಸ್ ಇರುತ್ತೆ ನೋಡಿ, ಅದ್ರ ಒಂದು ನಾನು ವಿಡಿಯೋ ಮಾಡಿದ್ದೀನಿ, ಅದನ್ನು ಬೇಕಾದ್ರೆ ನೋಡ್ಕೊಳ್ಳಿ, ರೈಟ್. ನೆಕ್ಸ್ಟು PSC, ಯು ಕ್ಯಾನ್ ಅವಾಯ್ಡ್ ದಿಸ್, ರೈಟಾ. ಇದನ್ನು ನೀವು ಸ್ವಲ್ಪ ಕಮ್ಮಿ ಹೋದ್ರೂ ಪರವಾಗಿಲ್ಲ, ಬಟ್ ಇದರಲ್ಲಿ ಜಾಸ್ತಿ ಕ್ವಶನ್ ಕೇಳಿದ್ರು ಅದು ನಾವೇನು ಮಾಡೋಕ್ಕಾಗದು, ಎಲ್ಲ ಸಬ್ಜೆಕ್ಟ್ ಓದೋದು ತುಂಬ ಕಷ್ಟ, ರೈಟ್. ಸೊ ಯು ಕ್ಯಾನ್ ಅವಾಯ್ಡ್ ದಿಸ್ ಸಬ್ಜೆಕ್ಟ್, ಆರ್ ಒನ್ ಆರ್ ಟು ಕ್ವಶನ್ಸ್ ಬರ್ಬೋದು, ರೈಟ್, ಅದನ್ನು ನೋಡ್ಕೋಬೋದು. ಈಗ ಫ್ಲೂಯಿಡ್ ಮೆಕ್ಯಾನಿಕ್ಸಲ್ಲಿ ಏನೇನು ಕೊಟ್ಟಿದ್ದಾರೆ ಎಲ್ಲ ಓದಬೇಕಾಗುತ್ತೆ ನೋಡ್ರಿ, ಆಯಿತಾ. ಬಿಕಾಸ್ ಇದರಲ್ಲಿ ಹೆಂಗಿದೆ ಅಂತಂದರೆ ಫ್ಲೂಯಿಡ್ ಮೆಕ್ಯಾನಿಕ್ಸು ಅವ್ರು ಒಂದು ಕ್ವಶನಲ್ಲಿ ಯಾವ ಕ್ವಶನ್ ಕೊಡ್ತಾರೆ ಗೊತ್ತಿಲ್ಲ. ಆದರೂ ಸಿಂಪಲ್ ಆಗಿ ಹೇಳ್ತೀನಿ, ಕಂಟಿನ್ಯೂಟಿ ಇಕ್ವೇಷನು, ಬರ್ನೌಲಿಸ್ ಇಕ್ವೇಷನು, ಆಯಿತಾ, ಟೈಪ್ಸ್ ಆಫ್ ಏನು ಫ್ಲೂಯಿಡ್ಸ್ ಇರುತ್ತೆ ಅದು ಓದ್ಕೊಳ್ಳಿ, ಆಮೇಲೆ ಹೈಡ್ರೋಸ್ಟ್ಯಾಟಿಕ್ ಪ್ರೆಷರ್ಸ್ ಬಗ್ಗೆ ಏನು ಪ್ರಾಬ್ಲಮ್ ಬರುತ್ತೆ ಅದು ಓದ್ಕೊಳ್ಳಿ, ಬೇಸಿಕ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್ ಏನಿದೆ ನೋಡಿ ಅದು ನೋಡ್ಕೊಳ್ಳಿ. ಇಷ್ಟು ಓದಿದ್ರು ಒಂದು ಲೆವೆಲ್ಗೆ ನೀವು ಆರಾಮಾಗಿ ಮಾಡ್ಬೋದು. ಅದಾದಮೇಲೆ ಈ ಡೈಮೆನ್ಷನಲ್ ಅನಾಲಿಸಿಸಲ್ಲಿ ನೀವು ನೋಡ್ಬೋದು. ಆಮೇಲೆ ಈ ಹೈಡ್ರೋಲಿಕ್ ಪಂಪ್ಸ್ ಇರುತ್ತೆ ನೋಡಿ, ಅದ್ರ ಮೇಲೂ ಸ್ವಲ್ಪ ಕ್ವಶನ್ಸ್ ಕೇಳ್ತಾರೆ, ರೈಟ್. ಇಷ್ಟು ಓದಿ. ಹೈಡ್ರೋಲಜಿ ಆ್ಯಂಡ್ ವಾಟರ್ ರಿಸೋರ್ಸ್ ಇಂಜಿನಿಯರಿಂಗ್, ಇದರಲ್ಲಿ ಹೈಡ್ರೋಲಜಿಕಲ್ ಸೈಕಲ್ ಇಂಪಾರ್ಟೆಂಟ್ ಇದೆ, ವಾಟರ್ ಬಜೆಟು, ಕ್ಯಾಚ್ಮೆಂಟ್, ಪಾರ್ಟಿಸಿಪೆಂಟ್, ಟೈಪ್ಸ್, ಮೆಜರ್ಮೆಂಟ್, ಇಂಟೆನ್ಸಿಟಿ, ಆಯಿತಾ. ಇದರಲ್ಲಿ ನೀವು ಇದೊಂದು ಓದಬೇಕಾಗುತ್ತೆ. ಅದಾದಮೇಲೆ ಇವಾಪರೇಷನ್ ಟ್ರಾನ್ಸ್ಪೋರ್ಟೇಷನ್ ಮೇಲೆ ಕ್ವಶನ್ಸ್ 100% ಒಂದು ಪ್ರಾಬ್ಲಮ್ ಬಂದೇ ಬರುತ್ತೆ. ರನ್ ಆಫ್ ಮೇಲೂ ಬರುತ್ತೆ, ಆಯಿತಾ. ಹೈಡ್ರೋಗ್ರಾಫ್ದು ಏನು ಗ್ರಾಫ್ ಇದೆ ಅದ್ರ ಮೇಲೂ ಏನಂತಂದರೆ ಕ್ವಶನ್ಸ್ ಕೇಳ್ಬೋದು, ರೈಟ್. ಸೊ ಇದರಲ್ಲಿ ಏನೇನು ಮೆನ್ಷನ್ ಮಾಡಿದರೆ ಅದನ್ನು ಓದಿದ್ರೆ ಬೆಟರು. ಇಲ್ಲಿ ನೋಡಿ, ಹೈಡ್ರೋಲಿಕ್ ಸ್ಟ್ರಕ್ಚರ್ಸಲ್ಲಿ ಇದರಲ್ಲೂ ಯಾವುದು ಮಿಸ್ ಮಾಡ್ದಂಗೆ ಎಲ್ಲ ಓದಿ. ಬಿಕಾಸ್ WRD ನೀವು ಏನೋ ಒಂದು ಸೆಲೆಕ್ಷನ್ ಆಗಬೇಕಂದ್ರೆ ಇದ್ರದ್ದು ಇಂಪಾರ್ಟೆನ್ಸ್ ಜಾಸ್ತಿ ಇರುತ್ತೆ. ಬಿಕಾಸ್ ನೀವು ಸೆಲೆಕ್ಟ್ ಆದಮೇಲೆ ಕೆಲಸ ಮಾಡೋದೇ ನೀವು ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟಲ್ಲಿ, ಅಂದರೆ ಆಲ್ಮೋಸ್ಟ್ ಆಲ್ ಇರಿಗೇಷನ್ ಸ್ಟ್ರಕ್ಚರ್ಸ್ ಇರುತ್ತೆ, ಅದ್ರ ಮೇಲೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ ಕ್ವಶನ್ಸು ಕೇಳಬಹುದು. ಅದಕ್ಕೆ ಇಲ್ಲಿ ಕೊಟ್ಟಿರೋದೆಲ್ಲನೇ ಓದಿ. ರಿಸರ್ವರ್ ಪ್ಲಾನಿಂಗ್ ಓದಿ, ಕೆನಲ್ಸ್ ಓದಿ, ರಿಟೈನಿಂಗ್ ವಾಲ್ ಬಗ್ಗೆ ಓದಿ, ಎಲ್ಲ ಓದಿ, ಆಯಿತಾ. ಬಿಕಾಸ್ ನಾನು ಪರ್ಟಿಕ್ಯುಲರಾಗಿ ಹೇಳೋಕ್ಕಾಗೋದಿಲ್ಲ ಇದನ್ನು ಓದ್ಬೇಡಿ ಇದನ್ನು ಓದಿ ಅಂತ, ಬಿಕಾಸ್ ಅಲ್ಲೆಲ್ಲನೇ ಇಂಪಾರ್ಟೆಂಟ್ ಇದೆ. ಈಗ ಸಾಯಿಲ್ ಮೆಕ್ಯಾನಿಕ್ಸ್ ನೋಡಿ, ಸಾಯಿಲ್ ಮೆಕ್ಯಾನಿಕ್ಸಲ್ಲಿ ನಾನು ಹೇಳೋದು 3 ಫೇಸ್ ಸಿಸ್ಟಮ್ ಓದಿ, ಇಂಡೆಕ್ಸ್ ಪ್ರಾಪರ್ಟೀಸು, ಆಮೇಲೆ ಶಿಯರ್ ಸ್ಟ್ರೆಂತ್ ಓದಿ, ಶಿಯರು, ಕಾಂಪ್ಯಾಕ್ಷನು, ಕನ್ಸಾಲಿಡೇಷನ್ ಕಂಪಲ್ಸರಿ ಓದಬೇಕು, ರೈಟ್. ಇದು ಮಿಸ್ ಮಾಡೋಂಗಿಲ್ಲ. ಆಮೇಲೆ ಲೋಡ್ ಬೇರಿಂಗ್ ಕೆಪಾಸಿಟಿ ಬಗ್ಗೆ ಕಂಪಲ್ಸರಿ ಓದಬೇಕಾಗುತ್ತೆ, ರೈಟ್. ಸೊ ಇದಿಷ್ಟು ಓದಿದ್ರು ಸಾಕು ಅಂತ ನಾನು ಅನ್ಕೋತೀನಿ. ಈಗ ಟ್ರಾನ್ಸ್ಪೋರ್ಟೇಷನಲ್ಲಿ ನೋಡಿ, ಟ್ರಾಫಿಕ್ ಇದೆ, ರೈಟ್, ಟ್ರಾಫಿಕ್ ಇದೆ, ಆಮೇಲೆ ಹೈವೇ ಇದೆ. ಹೈವೇಲಿ ನಿಮ್ಗೆ ತುಂಬ ಸಿಂಪಲ್ಲಾಗಿ ಹೇಳ್ತೀನಿ, ಹೈವೇ ಅಲೈಜ್ಮೆಂಟು, ಕ್ರಾಸ್ ಸೆಕ್ಷನಲು, ಹಾರಿಜೆಂಟಲ್ ಅಲೈಜ್ಮೆಂಟ್. ಇದರಲ್ಲಿ ಅದೇ ಏನಂತಂದರೆ ಸೂಪರ್ ಎಲಿವೇಷನು ಯಾವ ಥರ ಡಿಸೈನ್ ಮಾಡ್ತೀವಿ ಅದ್ರದ್ದು ಏನು ಪ್ರೊಸೀಜರ್ ಇದೆ, ಡಿಸೈನ್ ಸ್ಟೆಪ್ಸು, ರೈಟ್. ಆಮೇಲೆ ವರ್ಟಿಕಲ್ ಅಲೈಜ್ಮೆಂಟಲ್ಲಿ ಯಾವ ಥರ ಏನಂತಂದರೆ ಅವು ಒಂದು 4-5 ಕೇಸ್ ಇದೆ, ಆಯಿತಾ, ಡಿಸೈನ್ ಮಾಡೋದು, ಅದ್ರ ಬಗ್ಗೆ ಓದ್ಕೊಳ್ಳಿ. ಹೈವೇ ಡಿಸೈನ್ ಕನ್ಸ್ಟ್ರಕ್ಷನ್ನು, ಫ್ಲೆಕ್ಸಿಬಲ್ ರಿಜಿಡ್ ಪೇಮೆಂಟ್ ಬಗ್ಗೆ ಅದ್ರ ಬಗ್ಗೆ ಓದಬೇಕಾಗುತ್ತೆ. ರೈಲ್ವೇಲಿ ಗೇಜಸ್ ಬಗ್ಗೆ, ಕೋನಿಂಗು, ಆಮೇಲೆ ಕಾಂಪೊನೆಂಟ್ ಫಂಕ್ಷನ್ಸ್ ಇದ್ರ ಬಗ್ಗೆನೂ ಓದೋದಿದೆ, ರೈಟ್. ನೋಡಿ, ಈ ಡಾಗ್ಸ್ ಹಾರ್ಬರ್ ನೀವು ಅವಾಯ್ಡ್ ಮಾಡ್ಬೋದು, ಟನಲ್ಸ್ ಬೇಕಾದರೆ ಓದಿ, ಎಲ್ಲನೂ ಓದೋಕ್ಕಾಗೋದಲ್ಲ. ಸೊ ಇವೆರಡು ಅವಾಯ್ಡ್ ಮಾಡ್ಬೋದು, ಬಿಕಾಸ್ ತುಂಬ ಕಮ್ಮಿ ಕ್ವಶನ್ ಬರುತ್ತೆ, 1 or 2 ಕ್ವಶನ್ ಬರುತ್ತೆ. ಸೊ ಯು ಕ್ಯಾನ್ ಅವಾಯ್ಡ್. ಎನ್ವೈರ್ಮೆಂಟಲಲ್ಲಿ ತುಂಬ ಸಿಂಪಲ್ ಆಗಿ ಹೇಳ್ತೀನಿ, ಏನಂತಂದರೆ ಪಾಪ್ಯುಲೇಷನ್ ಫೋರ್ಕಾಸ್ಟಿಂಗ್ ಏನಿದೆ ಅದನ್ನು ಚೆನ್ನಾಗಿ ಓದಿ. ಆಮೇಲೆ ವ್ಯಾಲ್ಯೂಸ್ ಏನಿದೆ, ಆಯಿತಾ, ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಹೌಸ್ ಡ್ರೈನೇಜು ಇದ್ರ ಮೇಲೆ ಏನಿದೆ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಸೊ ಟ್ರೀಟ್ಮೆಂಟ್ ಯೂನಿಟ್ಸ್ ಏನಿದೆ, ಆಯಿತಾ, ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೀಟ್ಮೆಂಟ್ ಏನಿದೆ, ಫಿಲ್ಟ್ರೇಷನ್ ಯಾಕೆ ಮಾಡ್ತಾರೆ, ಫಿಲ್ಟ್ರೇಷನ್ ಯಾವ ರೇಂಜಲ್ಲಿ ಮಾಡ್ತಾರೆ ಅದ್ರ ಬಗ್ಗೆ ಚೆನ್ನಾಗಿ ನೋಡ್ಕೊಳ್ಳಿ. ಈ ಟೈಪು ಏನು ಸೀಕ್ವೆನ್ಸ್ ಇರುತ್ತೆ ನೋಡಿ, ಯೂನಿಟ್ ಆಪರೇಷನ್ ಅಂತ ಅಂತೀವಲ್ಲ, ಅದು ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ. ಈಗ ವಾಟರ್ ಪೊಲ್ಯೂಷನ್ ಕಂಟ್ರೋಲಲ್ಲಿ ಇದರಲ್ಲಿ ನೋಡಿ, ಇದರಲ್ಲಿ ಬಂದುಬಿಟ್ಟು ವಾಟರ್ ಕ್ವಾಲಿಟಿ ಇಂಡೈಸಸ್ಸು, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟು ಇದೆ ಇದರಲ್ಲಿ, ರೈಟ್. ಸೊ ಆಲ್ಮೋಸ್ಟ್ ಅಲ್ಲೂ ನೀವೇನಂತಂದರೆ ಈ ಕೆಳಗಡೆ ಇರೋದು ಜಾಸ್ತಿ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ, ಮೇಲ್ಗಡೆ ಇರೋದು ಈ ಪೋರ್ಷನ್ ಅಷ್ಟೇ ಓದಿದ್ರೆ ಸಾಕು ಅಂತ ನಾನು ಅನ್ಕೋತೀನಿ, ರೈಟ್. ಈಗ ಸರ್ವೆ ಬಂತು. ನೆಕ್ಸ್ಟು ಸರ್ವೆಯಲ್ಲಿ ನಾನು ಹೇಳ್ತೀನಿ ನೋಡಿ, ಚೈನ್ ಸರ್ವೆ ಓದಿ, ಕಂಪಾಸ್ ಸರ್ವೆ, ಲೆವೆಲಿಂಗು, ಟ್ರಿಗ್ನೋಮೆಟ್ರಿ ಆರ್ ಥೆಡೋಲೈಟ್ ಸರ್ವೆ ಇದ್ರ ಬಗ್ಗೆ ಓದಬೇಕಾಗುತ್ತೆ, ರೈಟ್. ಆಮೇಲೆ ಕರ್ವ್ಸು, ಇಷ್ಟು ಒಂದು 5
ಇಂಪಾರ್ಟೆಂಟ್ ಚಾಪ್ಟರ್ಸ್ ಇದೆ, ಅದ್ರ ಮೇಲೆ ಓದಿ. ರೈಟ್. ಅದಾದಮೇಲೆ ನೆಕ್ಸ್ಟ್ ಬರೋದು ಬ್ರಿಡ್ಜ್ ಇಂಜಿನಿಯರಿಂಗ್. ನೋಡಿ, ಬ್ರಿಡ್ಜಲ್ಲಿ ನೀವು ಜಾಸ್ತಿ ಟೆನ್ಷನ್ ತೊಗೊಳಕ್ಕೆ ಹೋಗ್ಬಿಡಿ, ಬರೀ ಥಿಯರಿ ಪಾರ್ಟ್ ಏನಿದೆ ಅದಷ್ಟೇ ಓದಿ. ರೈಟ್. ಯಾವುದೋ ಒಂದು PDF ಇತ್ತು ಅಂದರೆ ಅದ್ರ ಬಗ್ಗೆ ಓದಿ ಸಾಕು, ಆಯಿತಾ. ಜಾಸ್ತಿ ಬ್ರಿಡ್ಜ್ ಮೇಲೆ ಎಲ್ಲ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ಆಯಿತಾ. ಎಸ್ಟಿಮೇಟಿಂಗ್, ಕಾಸ್ಟಿಂಗ್ ಆ್ಯಂಡ್ ಸ್ಪೆಸಿಫಿಕೇಶನ್ ಇದನ್ನು ಚೆನ್ನಾಗಿ ಓದಿ, ಬಿಕಾಸ್ ಇದ್ರ ಮೇಲೆ ಕ್ವಶನ್ಸ್ ಇನ್ನೂ ಜಾಸ್ತಿ ಯಾವತ್ತೂ ಫಾರ್ಮ್ ಮಾಡಿಲ್ಲ, ಬಟ್ ಇಂಪಾರ್ಟೆಂಟ್ ಇದೆ, ಫಾರ್ಮೇಷನ್ ಜಾಸ್ತಿ ಆಗ್ಬೋದು. ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಹೇಳ್ತೀನಿ, CPM ಪಾರ್ಟ್ ಓದಿ, ಆಯಿತಾ. CPM ಪಾರ್ಟು ನೆಟ್ವರ್ಕ್ ಡಯಾಗ್ರಾಮ್ ಇದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ ಓದಿ. ಆಮೇಲೆ ಇಲ್ಲಿ ಮಷಿನರೀಸ್ ಇದೆ, ಇದು ಇಂಪಾರ್ಟೆಂಟ್ ಇದೆ. ಯಾವ್ಯಾವ ಕೆಲಸಕ್ಕೆ ಯಾವ್ಯಾವ ಮಷಿನರೀಸ್ನ ಯೂಸ್ ಮಾಡ್ತಾರೆ ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಮಷಿನರೀಸ್ ಫಾರ್ ಸಿವಿಲ್ ಇಂಜಿನಿಯರಿಂಗ್ ಅದನ್ನು ನೋಡ್ಕೊಳ್ಳಿ. ಪ್ಲಾನಿಂಗ್, ಸ್ಕೆಡ್ಯೂಲಿಂಗ್ ಆ್ಯಂಡ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟಲ್ಲೇ ಇದೆ ನೋಡಿ, CPM ಪಾರ್ಟ್ ನೆಟ್ವರ್ಕ್ ಫಾರ್ಮುಲೇಷನ್. ಅದು ತುಂಬ ಇಲ್ಲಿ ನೋಡಿ, ಇಲ್ಲೊಂದು ಕೊಟ್ಟಿದ್ದಾರೆ, ಡಿಪಾರ್ಟ್ಮೆಂಟ್ ಪ್ರೊಸೀಜರ್ ಅಂತ ಕೊಟ್ಟಿದ್ದಾರೆ. ಸೊ ಇದ್ರದ್ದು ಬಗ್ಗೆ ಏನಾದರೂ ನಿಮಗೆ ಓದೋದಿದ್ರೆ ಅದನ್ನು ಸ್ವಲ್ಪ ಓದಬೇಕು. ಅದೇ ಸ್ಪೆಸಿಫಿಕೇಶನ್ ಅಂದ್ರೆ ಏನು, ಟೆಂಡರಿಂಗು, ಕಾಂಟ್ರಾಕ್ಟ್ ಇದ್ರ ಬಗ್ಗೆ. ರೈಟ್. ಸೊ ಇದು ಥಿಯರಿ ಬಗ್ಗೆ ನೀವು ಜಾಸ್ತಿ ಇದು ಮಾಡ್ಕೋಬೇಡಿ, ಯಾಕಂದ್ರೆ ಕ್ವಶನ್ ಫಾರ್ಮೇಷನ್ ನೋಡ್ಬಿಟ್ಟು ನೀವು ಮಾಡ್ಬೋದು. ಲಾಸ್ಟಲ್ಲಿ ಎನ್ವೈರ್ಮೆಂಟಲ್ ಸ್ಟಡೀಸ್ ಇದೆ. ರೈಟ್. ಇದ್ರದ್ದು ಎನ್ವೈರ್ಮೆಂಟಲ್ ಸ್ಟಡೀಸ್ದು ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ರೈಟ್. ಸೊ ಆ ವಿಡಿಯೋ ನೋಡ್ಕೊಳ್ಳಿ, ಒಂದು 8 ರಿಂದ 9 ವಿಡಿಯೋ ಇದೆ, ಸಾಕು, ಆಯಿತಾ. ಅದಿಷ್ಟು ನೋಡಿದ್ರು ಸಾಕು ಅಂತ ಹೇಳ್ತೀನಿ. ಸೊ ಈಗ ನಾನು ಈಗ ಡಿಸ್ಕಸ್ ಮಾಡಿರೋದು ಎಲ್ಲ ಸಬ್ಜೆಕ್ಟ್ ಬಗ್ಗೆ ಏನೇನು ಓದಬೇಕು ಅಂತ ನಾನು ಹೇಳಿದೆ. ಈಗ ಸರ್ ಇಷ್ಟೊಂದು ಸಬ್ಜೆಕ್ಟ್ ಎಲ್ಲ ನಾವು ಇಷ್ಟು ಕಮ್ಮಿ ಟೈಮಲ್ಲಿ ಓದೋಕ್ಕಾಗುತ್ತಾ ಅಂತ ನಿಮ್ಮ ಕ್ವಶನ್ ಬರ್ಬೋದು. 100% ಓದೋಕ್ಕಾಗೋದಿಲ್ಲ, ಆಯಿತಾ. ನಾನು ಹೇಳ್ತಾರೆ, ನಾನಿದ್ರೆ ನನಗೂ ಓದೋದಾಗಲ್ಲ, ಆಯಿತಾ. ನಾವೇನು ಮೇಲ್ಗಡೆಯಿಂದ ಬಂದಿಲ್ಲ, ಕರೆಕ್ಟಾ. ಸೊ ಈಗ ಯಾವ ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿ ಯಾವ ಸಬ್ಜೆಕ್ಟ್ನ ಏನಂತಂದರೆ ಸ್ವಲ್ಪ ಅನ್ಇಂಪಾರ್ಟೆಂಟ್ ಟೈಪ್ ಮಾಡೋದು ಅದು ತುಂಬ ಇಂಪಾರ್ಟೆಂಟ್, ಗೊತ್ತಾಯ್ತಾ. ಏನು ಓದೋಕ್ಕಿಂತ ಏನು ಓದಬಾರ್ದು ಅದನ್ನು ಇಂಪಾರ್ಟೆಂಟ್ ಇದೆ, ಅದೇ ಗೊತ್ತಿಲ್ಲ ತುಂಬ ಜನಕ್ಕೆ. ರೈಟ್. ಸೊ ಅದನ್ನು ನೋಡೋಣ ಇವಾಗ. ನೆಕ್ಸ್ಟು ಯಾವ್ಯಾವ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇದೆ, ನಾನು ಯಾವುದು ಓದಬೇಕು ಯಾವ್ದು ಬಿಡಬೇಕು ಎಂಬುದನ್ನು ನೋಡೋಣ. ಸೊ ಈಗ ಇದು ಆಲ್ರೆಡಿ ನೋಡಿದ್ದೀವಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಏನಿದೆ. ಈಗ ಇಲ್ಲಿ ಇವೆಲ್ಲ ಸಬ್ಜೆಕ್ಟು ನಾನು ಲಿಸ್ಟ್ ಮಾಡಿದ್ದೀನಿ, ಅಂದರೆ ಈಗ ನಾನೇನು PDF ಅಲ್ಲಿ ತೋರಿಸಿದ್ದೀನಿ ಅದನ್ನು ಇಲ್ಲಿ ಜಸ್ಟ್ ನಾನು ಲಿಸ್ಟ್ ಮಾಡಿದ್ದೀನಿ, 18 ಸಬ್ಜೆಕ್ಟ್ ಆಗ್ತದೆ. ಈಗ ನಿಮ್ಮ ಸ್ಕ್ರೀನ್ ಮೇಲೆ ನೀವು ನೋಡಿ, ಸ್ವಲ್ಪ ಜನಕ್ಕೆ ಇದರಲ್ಲೂ ಪ್ರಾಬ್ಲಮ್ ಆಗ್ಬೋದು, ನಾನು ಸೆಲೆಕ್ಟ್ ಮಾಡಿರೋ ಸಬ್ಜೆಕ್ಟು ಇಲ್ಲ ಸರ್ ನೀವು ತಪ್ಪು ಹೇಳಿದ್ದೀರಾ, ಇಲ್ಲ ಸರ್ ನೀವು ಬೇರೆ ಸಬ್ಜೆಕ್ಟ್ ಇಂಪಾರ್ಟೆಂಟ್ ಇತ್ತು ಅದನ್ನು ಅವಾಯ್ಡ್ ಮಾಡಿದ್ದೀರಾ ಅಂತ. ಸೊ ಆ್ಯಸ್ ಪರ್ ಮೈ ಎಕ್ಸ್ಪೀರಿಯನ್ಸ್ ಏನು ಪ್ರಿವಿಯಸ್ ಇತ್ತು ಅದ್ರ ಬಗ್ಗೆ ನಾನು ಹೇಳ್ತಾ ಇರೋದು, ನೀವು ನಿಮ್ಮ ಪ್ರಕಾರ ನೀವು ಓದ್ಕೋಬೋದು. ಈಗ ರೆಡ್ ಮಾರ್ಕ್ ಮಾಡಿ ಏನು ಮಾಡಿದೆ ನೋಡಿ, ರೆಡ್ ನಿಮ್ಮ ಸ್ಕ್ರೀನ್ ಕಾಣಿಸ್ತಾ ಇದೆ, ಒಂದು ನಿಮಿಷ ಯಾಕೋ ಬರ್ತಾ ಇಲ್ಲ. ನೋಡಿ, ಸರ್ವೆ, ಸಾಮ್, RCC, irrigation engineering, hydraulic structure, hydrology and water resource engineering, transportation, design of steel structure, environmental engineering, right, geotech, structural analysis, PSC. ಇಷ್ಟು ಸಬ್ಜೆಕ್ಟು ನಾನು ಏನು ಹೇಳ್ತಾ ಇರೋದು ಗೊತ್ತಾ, ಫಸ್ಟ್ ಪ್ರಿಫರೆನ್ಸ್ ಕೊಡಿ ಅಂತ ನಾನು ಹೇಳ್ತಾ ಇರೋದು. ಫಸ್ಟ್ ಪ್ರಿಫರೆನ್ಸ್ ಅಂದರೆ ಯಾವ ಸಬ್ಜೆಕ್ಟ್ ಬರುತ್ತೋ ಅಥವಾ ಬಿಡುತ್ತೋ, ಇಷ್ಟು ನಾನು ಟಿಕ್ ಮಾಡಿರೋದು ರೆಡ್ ಕಲರ್ ಇರೋ ಸಬ್ಜೆಕ್ಟ್ನ 100% ಓದಿ ಅಂತ ನಾನು ಹೇಳ್ತಾ ಇರೋದು. 100% ಓದಿ, ಯಾವುದೇ ಒಂದು ಟಾಪಿಕ್ ಮಿಸ್ ಮಾಡ್ದಂಗೆ ಇದಿಷ್ಟು ಸಬ್ಜೆಕ್ಟ್ ಆದರೂ ಓದಿ. 3, 4, 5, 6, 7, 8, 9, 10 ಸಬ್ಜೆಕ್ಟ್ ಇದೆ ನಾನು ಟಿಕ್ ಮಾಡಿರೋದು. 18 ಸಬ್ಜೆಕ್ಟಲ್ಲಿ 10 ಸಬ್ಜೆಕ್ಟ್ ಆದರೂ ಎಂಥದೇ ಕ್ವಶನ್ ಕೊಟ್ಟರು ನಾನು ಮಾಡ್ತೀನಿ ಎಂಬ ಒಂದು ಕಾನ್ಫಿಡೆನ್ಸ್ ಟೈಪ್ ನಾವು ಓದಬೇಕು. ಅವಾಗೇ ಏನಂತಂದರೆ ನಾವು ಎಕ್ಸಾಮ್ನ ಒಂದು ಲೆವೆಲ್ಗೆ ನಾವು ಕ್ಲಿಯರ್ ಮಾಡ್ಬೋದು, ಗೊತ್ತಾಯ್ತಾ. ಈಗ ನೋಡಿ, ನಾನು ಬಿಟ್ಟಿರೋ ಸಬ್ಜೆಕ್ಟಲ್ಲಿ ಎಸ್ಟಿಮೇಟಿಂಗ್ ನಿಮ್ಗೆ ಗೊತ್ತೇ ಇರುತ್ತೆ, ಸ್ವಲ್ಪ ಆದರೂ ಗೊತ್ತಿರುತ್ತೆ. ಫ್ಲೂಯಿಡ್ ಮೆಕ್ಯಾನಿಕ್ಸ್ ಸ್ವಲ್ಪ ಕಷ್ಟ ಇದೆ ಬಿಡೋದು, ಯಾಕೆಂದರೆ ಸ್ವಲ್ಪ ರಿಸ್ಕಿನೂ ಇದೆ. ಜಾಸ್ತಿ ಕ್ವಶನ್ ಬಂದರೆ ನಾವು ಏನೂ ಮಾಡೋಕ್ಕಾಗಲ್ಲ, ಬಟ್ ಅದು ರಿಸ್ಕ್ ನಾವು ತೊಗೊಳ್ಬೇಕೇ ಆಗುತ್ತೆ. ಆರ್ ಇಲ್ಸ್ ಬರೀ ಏನು ಮಾಡಿ ಅಂತಂದರೆ ಇದರಲ್ಲಿ 100%ಅಲ್ಲಿ 50% ಓದ್ಕೊಳ್ಳಿ, ಅದರಲ್ಲೂ ಇಂಪಾರ್ಟೆಂಟ್ ಇರೋದು ಅಷ್ಟೇ ಓದಿ. ನಾನು ಹೇಳಿದೆ ಬರ್ನೌಲಿಸ್ ಥಿಯರಮು, ವೆಂಚುರಿಮೀಟರು, ಆಯಿತಾ, ಆರಿಫೈಸ್ ಮೀಟರು, ಆಯಿತಾ, ಟೈಪ್ಸ್ ಆಫ್ ಫ್ಲೋ, ಪಂಪ್ಸು, ಇಷ್ಟೇ ಓದಿ. ಅದರಲ್ಲಿ ಬಂದರೆ ಮಾಡಿ, ಇಲ್ಲ ಬಿಟ್ಬಿಡಿ, ಈ ಟೈಪ್ ಮಾಡ್ಕೊಳ್ಳಿ. ಎಲ್ಲನೂ ಓದ್ತೀನಿ ಅಂತಂದರೆ ತುಂಬ ಕಷ್ಟ ಆಗುತ್ತೆ ನೋಡಿ. ರೈಟ್. ಸೊ ನನಗೆ ಅನ್ಸೋ ಮಟ್ಟಿಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಏನಿದೆ ಅಂತ. ರೈಟ್. ಯಾಕೆ ಇಂಪಾರ್ಟೆಂಟ್ ಸಬ್ಜೆಕ್ಟ್ ನಾನು ಹೇಳ್ತಾ ಇರೋದು ಅಂದರೆ ಸಬ್ಜೆಕ್ಟ್ಸ್ ಜಾಸ್ತಿ ಇದೆ, ಅದಕ್ಕೆ ಈ ಟೈಪ್ ಶಾರ್ಟ್ ಔಟ್ ಮಾಡ್ಕೊಂಡು ಹೋದರೆ ನೀವು ಒಂದು ಲೆವೆಲ್ಗೆ ಚೆನ್ನಾಗಿ ಪ್ರಿಪೇರ್ ಆಗ್ಬೋದು. ಅದೇ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಈಗ ನೆಕ್ಸ್ಟು ಎಕ್ಸಾಮ್ ಡೇಟ್ ಬಗ್ಗೆ ತುಂಬ ಸಿಂಪಲ್ ಇದೆ, ಇದ್ರ ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡೋದು ಬೇಡ. ಜನರಲ್ ಸ್ಟಡೀಸು ನಿಮ್ಗೆ ಗೊತ್ತಿದೆ 19 ತಾರೀಕಿಗೆ ಇದೆ, ಜನವರಿಯಲ್ಲಿ. ತುಂಬ ಕಮ್ಮಿ ಟೈಮ್ ಇದೆ ಅದಕ್ಕೆ. ರೈಟ್. ಆಲ್ಮೋಸ್ಟ್ ಅಲ್ಲಿ 1 ತಿಂಗಳು ಇಲ್ಲ, ಏನಂತಂದರೆ 25 ಡೇಸ್ ಅಷ್ಟೇ ಇದೆ ಟೈಮು. ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿ ಅದಕ್ಕೆ. ಈಗ ನಮಗೆ ಟೆಕ್ನಿಕಲ್ ಪೇಪರ್ ಬಂದುಬಿಟ್ಟು 16 to 25, ಅಂದರೆ
ಒಂದು ಇವತ್ತು ಡೇಟ್ ಎಷ್ಟಿದೆ, ಇವತ್ತು ಬಂದುಬಿಟ್ಟು 25 ಡಿಸೆಂಬರು. ಅಪ್ರಾಕ್ಸಿಮೇಟ್ ನಮ್ಮ ಹತ್ರ ಒಂದು 50 ದಿನ ಇದೆ, 50 ದಿವಸ ಅಷ್ಟೇ ಇದೆ ನಮ್ಮ ಹತ್ರ. 50 ದಿವಸ ಇದೆ ಪ್ರಿಪೇರ್ ಆಗೋಕ್ಕೆ. ಯಾವುದು ಟೆಕ್ನಿಕಲ್ಗೆ, ಜಿ ಕೆಗೆ ತುಂಬ ಕಮ್ಮಿ ಟೈಮ್ ಇದೆ. ಈಗ 50 ದಿನದಲ್ಲಿ ನಾವು ಯಾವ ಥರ ಸ್ಟಡಿ ಮಾಡಬೇಕು ಅಂತ ನೋಡೋಣ. ರೈಟ್, ನಾನು ಮೊದಲೇ ಹೇಳಿದ್ದೀನಿ ನನ್ನ ವಿಡಿಯೋ ತುಂಬ ಲೆಂದಿ ಆಗುತ್ತೆ. ಯಾರು ಪೇಷನ್ಸ್ ಇದೆ, ಯಾರು ಕ್ಲಿಯರ್ ಮಾಡ್ಬೇಕಂತ ಇದ್ರೆ ಅವ್ರಿಗಷ್ಟೇ ಇದೆ ವಿಡಿಯೋ. ಸುಮ್ಮನೆ ಟೈಮ್ ಪಾಸ್ ಮಾಡಿಬಿಟ್ಟು ವಿಡಿಯೋನ ನೋಡಿ ಹೋಗ್ತೀನಿ ಅಂದರೆ ಅವ್ರಿಗೆ ನೀವು ಹೋಗ್ಬೋದು ಅಷ್ಟೇ ಅವಾಗ. ರೈಟ್, ಸೊ ಬನ್ನಿ ಹೌ ಟು ಸ್ಟಾರ್ಟ್ ಸ್ಟಡಿ. ನಾವು ಅಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ 3 ಟೈಪ್ ಆಫ್ ಸ್ಟೂಡೆಂಟ್ ಇದ್ದಾರೆ ಇವಾಗ ಇದರಲ್ಲಿ. ರೈಟ್, ನಾನು ಅದನ್ನು ಈ ಥರ ಡಿವೈಡ್ ಮಾಡ್ತೀನಿ ಫ್ಲೋ ಚಾಟಲ್ಲಿ, ಸೊ ದಟ್ ನಿಮ್ಗೆ ಗೊತ್ತಾಗುತ್ತೆ. ಫಸ್ಟು ಬಿಗಿನರ್ ಅಂತ ಅನ್ಬೋದು, ಬಿಗಿನರ್ ಆರ್ ನ್ಯೂ ಅಂತ ಅನ್ಬೋದು. ಹೊಸರಿದ್ದಾರೆ, ಗೊತ್ತಿಲ್ಲ ಏನು, ಒಂದು ಎಕ್ಸಾಮ್ ಒಂದೆರಡು ಎಕ್ಸಾಮ್ ಕೊಟ್ಟಿದ್ದಾರೆ ಬಟ್ ಸೀರಿಯಸ್ ಆಗಿ ಏನೂ ಓದಿಲ್ಲ, ಬಿಗಿನರು. ಸೆಕೆಂಡು ಬಂದ್ಬಿಟ್ಟು ಏನಂತಂದರೆ ಪ್ರಿಪೇರ್ ಆಗಿದ್ದಾರೆ ಆಲ್ರೆಡಿ. ರೈಟ್, ಪ್ರಿಪೇರ್ಡ್ ಆರ್ ಗಿವನ್ ಎಕ್ಸಾಮ್ಸ್ ಬಟ್ ನಾಟ್ ಕ್ಲಿಯರ್ಡ್. ಗೊತ್ತಾಯ್ತಾ, ಎಕ್ಸಾಮು ಓದಿದ್ದಾರೆ, ಹಂಗೋ ಒಂದು 50-60% ಓದಿದ್ದಾರೆ, ಸ್ವಲ್ಪ ಗೊತ್ತಿದೆ, ಚೆನ್ನಾಗೂ ಓದಿದ್ದಾರೆ ಅಂತ ತಿಳ್ಕೊಳ್ಳಿ, ಆರ್ ಪ್ರಿಪೇರ್ ಆಗ್ತಾ ಇದ್ದಾರೆ ಒಂದು 2 ವರ್ಷದಿಂದ. ಥರ್ಡ್ ಪರ್ಸನ್ ಬರ್ತಾರೆ ವರ್ಕಿಂಗ್ ಪ್ರೊಫೆಷನಲ್ಸ್. ಗೊತ್ತಾಯ್ತಾ, ವರ್ಕಿಂಗ್ ಪ್ರೊಫೆಷನಲ್ಸ್ ಅಂದರೆ ಆಲ್ರೆಡಿ ಕೆಲಸ ಮಾಡ್ತಾ ಇದ್ದಾರೆ, ಕೆಲಸ ಮಾಡಿಕೊಂಡು ಎಕ್ಸಾಮ್ಗೆ ಅಪ್ಲೈ ಮಾಡಿದ್ದಾರೆ, ಓದ್ತಾ ಇದ್ದಾರೆ. ರೈಟ್, ಸೊ ಈ 3 ಜನಕ್ಕೆ ಬೇರೆ ಬೇರೆ ಸ್ಟಡಿ ಪ್ಲಾನ್ ಬೇಕಾ? ನಾನು ಹೇಳ್ತಾ ಇರೋದು ಸಿಂಪಲ್, 3 ಜನಕ್ಕೆ ಬೇರೆ ಬೇರೆ ಸ್ಟಡಿ ಪ್ಲಾನ್ ಬೇಕಾಗಿಲ್ಲ. ಜಸ್ಟ್ ಇಂಪಾರ್ಟೆಂಟ್ ಏನಿದೆ ಗೊತ್ತಾ, ಫೋಕಸ್ ಆ್ಯಂಡ್ ಟೈಮ್ ಇಂಪಾರ್ಟೆಂಟ್ ಇದೆ. ಗೊತ್ತಾಯ್ತಾ, 3 ಜನರಲ್ಲಿ ಇರೋ ಡಿಫ್ರೆನ್ಸ್ ಇಷ್ಟೇ. ಯಾರು ಕಮ್ಮಿ ಟೈಮಲ್ಲಿ ಜಾಸ್ತಿ ಫೋಕಸ್ ಮಾಡ್ತಾರೆ ಅವ್ರು ಎಲ್ಲಾನು ಕವರ್ ಮಾಡ್ತಾರೆ. ಗೊತ್ತಾಯ್ತಾ, ರೈಟ್. ಸೊ ಈ 3 ಜನಕ್ಕೆ ಸಪ್ರೇಟ್ ಮಾಡೋದು ತುಂಬ ಕಷ್ಟ, ಆಯ್ತಾ. ಬಟ್ ಫೋಕಸ್ಸು ಟೈಮ್ ವರ್ಕಿಂಗ್ ಪ್ರೊಫೆಷನಲ್ ಇರ್ತಾ ತುಂಬ ಕಮ್ಮಿ ಟೈಮ್ ಇರುತ್ತೆ, ಬಟ್ ಅವರಿಗೆ ನಿಮಗಿಂತ ಜಾಸ್ತಿ ನಾಲೆಜ್ ಇರುತ್ತೆ. ಸೊ ಅವರು ಬರೀ ಪ್ರಾಬ್ಲಮೆಟಿಕ್ ಮೇಲೆ ಫೋಕಸ್ ಮಾಡಿದ್ರು ಕ್ಲಿಯರ್ ಮಾಡ್ಕೋಬೋದು. ರೈಟ್, ಸೊ ಈ ಟೈಪು 3 ಜನ ಇದ್ರೆ ನೀವು ಯಾವ ಕ್ಯಾಟಗರಿಯಲ್ಲಿ ಬರೀತೀರಾ? ಈಗ ಬಿಗಿನರ್ ಇತ್ತಂದರೆ ಸ್ವಲ್ಪ ನೀವು ವರ್ಕೌಟ್ ಜಾಸ್ತಿ ಮಾಡಬೇಕಾಗುತ್ತೆ, ಸ್ವಲ್ಪ ಜಾಸ್ತಿ ಮಾಡಬೇಕಾಗುತ್ತೆ. ರೈಟ್, ಆರ್ ನೀವು ಪ್ರಿಪೇರ್ ಆಗಿದ್ದೀರಾ ಆಲ್ರೆಡಿ ಅಂತಂದರೆ ನಿಮ್ಮ ಕೆಲಸ ಸ್ವಲ್ಪ ಕಮ್ಮಿ ಇದೆ, ಬಟ್ ನೀವು ಪ್ರಾಕ್ಟೀಸ್ ಜಾಸ್ತಿ ಮಾಡಬೇಕಾಗುತ್ತೆ. ವರ್ಕಿಂಗ್ ಪ್ರೊಫೆಷನಲ್ ಇದ್ದರೆ ನೀವು ಎರಡೂ ಮಾಡಬೇಕಾಗುತ್ತೆ. ಗೊತ್ತಾಯ್ತಾ, ನೀವು ಥಿಯರಿನೂ ಓದಬೇಕಾಗುತ್ತೆ, ಪ್ರಾಬ್ಲಮ್ನೂ ಮಾಡಬೇಕಾಗುತ್ತೆ, ಪ್ರಾಕ್ಟೀಸ್ನೂ ಮಾಡಬೇಕಾಗುತ್ತೆ, ರಿವಿಷನ್ನು ಮಾಡಬೇಕಾಗುತ್ತೆ, ಬಿಕಾಸ್ ನಿಮ್ಮ ಹತ್ರ ಟೈಮ್ ಕಮ್ಮಿ ಇರುತ್ತೆ. ನಾವು ಈಗ ಯಾವ ಥರ ಸ್ಟಡಿ ಮಾಡಬೇಕು ಅಂತ ಹೇಳೋಕ್ಕೆ ನಾನು 5 ಸ್ಟೆಪ್ನ ಕೊಟ್ಟಿದ್ದೀನಿ, ಒಂದೊಂದಾಗಿ ಡಿಸ್ಕಸ್ ಮಾಡೋಣ. ಈಗ ಫಸ್ಟ್ ನೋಡಿ, ಸ್ಟಡಿ ಟಾಪಿಕ್ ವೈಸ್ ಅಂತ ಇದೆ. ಸೊ ಫಸ್ಟ್ ನಾವೇನು ಹೇಳ್ತಾ ಇರೋದು, ಸ್ಟಡಿ ಪ್ಲ್ಯಾನಲ್ಲಿ ನೀವು ನಿಮ್ಮದು ಸ್ಟಡಿ ಟಾಪಿಕ್ ವೈಸ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇರೋದು. ಯಾಕೆಂದರೆ ಈಗ ಇಲ್ಲಿ ನಾನು ಹೇಳಿದ್ದೀನಿ ಆಲ್ರೆಡಿ, ಇಂಪಾರ್ಟೆಂಟ್ ಸಬ್ಜೆಕ್ಟ್ ಏನಿದೆ, ನಿಮ್ಗೆ ಯಾವ್ದು ಇಂಟ್ರೆಸ್ಟೆಡ್ ಇರುತ್ತೆ ಆ ಸಬ್ಜೆಕ್ಟ್ನ ತೊಗೊಳ್ಳಿ. ಆ ಸಬ್ಜೆಕ್ಟಲ್ಲಿ ಫಾರ್ ಎಕ್ಸಾಂಪಲ್ ಈಗ ಸರ್ವೆ ಇದೆ, ಸರ್ವೆ ಬಂತು. ಆ ಸರ್ವೆಯಲ್ಲಿ ಫಾರ್ ಎಕ್ಸಾಂಪಲ್ ಈಗ ಕಂಪಾಸ್ ಸರ್ವೆ ಇದೆ, ಲೆಟ್ ಮಿ ರೈಟ್ ಇಟ್ ಹಿಯರ್. ಸೊ ಈಗ ಕಂಪಾಸ್ ಸರ್ವೆ ಇದೆ. ಸೊ ಈ ಕಂಪಾಸ್ ಸರ್ವೆಲಿ ಏನು ಓದಬೇಕು? ಫಸ್ಟು ಓದಬೇಕಾಗಿರೋದು ಬಿಯರಿಂಗ್ ಸಿಸ್ಟಮ್ಸ್ ಅಂತ ಬರುತ್ತೆ, ನಿಮ್ಮೆಲ್ಲರಿಗೂ ಗೊತ್ತಿದೆಯಲ್ಲ. ಹೋಲ್ ಸರ್ಕಲ್ ಬೇರಿಂಗ್ ಸಿಸ್ಟಮ್ ಆಯಿತಾ, ಕ್ವಾಡ್ರಂಟಲ್ ಬೇರಿಂಗ್ ಸಿಸ್ಟಮ್, ಅದ್ರ ಮೇಲೆ ಕ್ವಶನ್ಸ್ ಕಂಪಲ್ಸರಿ ಬರುತ್ತೆ. ರೈಟ್, ಹೋಲ್ ಸರ್ಕಲ್ ಟು ಕ್ಯೂಬಿಕ್, ಕ್ಯೂಬಿಕ್ ಟು ಹೋಲ್ ಸರ್ಕಲ್ ಸಿಸ್ಟಮ್ಸ್ ಕೊಡ್ತಾರೆ. ಅದಾದಮೇಲೆ ಇಂಪಾರ್ಟೆಂಟ್ ಬರೋದು ಲೋಕಲ್ ಅಟ್ರಾಕ್ಷನ್. ಗೊತ್ತಾಯ್ತಾ, ಲೋಕಲ್ ಅಟ್ರಾಕ್ಷನ್ಸ್ ಬಗ್ಗೆ ಓದಬೇಕು. ಈ ಥರ ಟಾಪಿಕ್ ವೈಸ್ ಓದೋದು ತುಂಬ ಇಂಪಾರ್ಟೆಂಟು. ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ನೀವೇನೋ ರೆಫರ್ ಮಾಡೋದು ತುಂಬ ಇಂಪಾರ್ಟೆಂಟು. ಅದೇ ನೆಕ್ಸ್ಟ್ ಇದೆ ಅದು. ರೈಟ್, ಫಸ್ಟು ಡೈರೆಕ್ಟಾಗಿ ಈ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗೆ ಹೋಗಬೇಡಿ. ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಡೈರೆಕ್ಟ್ ಓದಕ್ಕೆ ಹೋಗಬೇಡಿ. ಏನು ಮಾಡ್ತಾರೆ ಗೊತ್ತಾ, ನಮ್ಮ ಹತ್ರ ಸ್ಟೂಡೆಂಟ್ ಸ್ವಲ್ಪ ಟ್ಯಾಲೆಂಟ್ ಜಾಸ್ತಿ ಇದೆ, ಅವರು ಇನ್ನೂ ಸ್ಟಡಿನೇ ಮಾಡಿಲ್ಲ, ಡೈರೆಕ್ಟಾಗಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಹೋಗ್ತಾರೆ. ಅದಂಗೆ ನಿಮಗೆ ಗೊತ್ತಾಗುತ್ತೆ ಇದು ಕ್ವಶನ್ ಎಲ್ಲಿಂದ ಬಂದಿದೆ, ಯಾವ ಥರ ಇದೆ ಅಂತ. ನೀವು ಓದ್ರೆ ತಾನೇ ಗೊತ್ತಾಗೋದು ನಿಮಗೆ. ಸೊ ಅದಕ್ಕೆ ಟಾಪಿಕ್ ವೈಸ್ ಓದೋದು ತುಂಬ ಇಂಪಾರ್ಟೆಂಟು. ಅದೇ ಈಗ ಕಂಪಾಸ್ ಸರ್ವೆಯಲ್ಲಿ ಈಗ ನಾನು ಹೇಳಿದೆ ಇದು. ರೈಟ್, ಬೇರಿಂಗ್ ಸಿಸ್ಟಮಲ್ಲಿ ಒಂದು ಹೋಲ್ ಸರ್ಕಲ್ ಬೇರಿಂಗಲ್ಲೂ ಈಗ ಏನಂತಾರೆ ಕ್ವಾಡ್ರಂಟ್ಸ್ ಇದೆ, ಅದನ್ನು ಕನ್ವರ್ಟ್ ಯಾವ ಥರ ಮಾಡೋದು, ಈ ಥರ ಎಲ್ಲ ನೋಡ್ಕೊಳ್ಳೋದು. ಗೊತ್ತಾಯ್ತಾ. ಈಗ ಅದೇ ಫಾರ್ ಎಕ್ಸಾಂಪಲ್ ಲೆವೆಲಿಂಗ್ ಇದೆ, ನಾನು ಲೆವೆಲಿಂಗ್ ತೊಗೊಂಡೆ. ಲೆವೆಲಿಂಗಲ್ಲಿ ತುಂಬ ಟೈಪ್ಸ್ ಆಫ್ ಲೆವೆಲಿಂಗ್ ಇದೆ, ಅದು ನೀವು ನೋಡ್ಕೊಳ್ಳಿ ಆಯಿತಾ. ಅದಾದಮೇಲೆ ಲೆವೆಲಿಂಗಲ್ಲಿ 2 ಮೆಥಡ್ಸ್ ಇದೆ, ನಾವು 2 ಮೆಥಡಿಂದ ಬರ್ತೀವಿ. ಒಂದು ರೈಸ್ ಆ್ಯಂಡ್ ಫಾಲ್ ಮೆಥಡು, ಒಂದು HI ಮೆಥಡ್ ಮಾಡ್ತೀವಿ ತಾನೆ. ಸೊ ಇವೆರಡರದ್ದು ಡಿಫರೆನ್ಸ್ ಏನಿದೆ?
ಸೊ ಯಾವ್ಯಾವ್ದು ಕೊಟ್ಟರೆ ಏನೇನು ಮಾಡ್ತಾರೆ ಅದ್ರ ಬಗ್ಗೆ. ಟೈಪ್ಸ್ ಏನಿದೆ ಅದು ಓದಬೇಕು, ಯಾವ್ಯಾವ ಥರ ರಿಲೇಟೆಡ್ ಕ್ವಶನ್ಸ್ ಇದೆ ಅದನ್ನು ನೋಡ್ಕೋಬೇಕು. ಈ ಥರ ಟಾಪಿಕ್ ವೈಸ್ ಸ್ಟಡಿ ಮಾಡೋದು ತುಂಬ ಇಂಪಾರ್ಟೆಂಟು, ಗೊತ್ತಾಯ್ತಾ. ಮತ್ತು ಈಗ ನಾನು ಇಲ್ಲಿ ತೋರಿಸ್ಕೊಟ್ಟಿದ್ದೇನೆ ನೋಡಿ, ಈ ಈ ಸರ್ವೆ ಸಾಮು ಇವೆಲ್ಲ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಅಂದರೆ ಇದರಲ್ಲಿ ಎಲ್ಲನೂ ಓದಬೇಕಂತ ಏನಿಲ್ಲ. ಅಂದರೆ ನಾನು ಹೇಳ್ತಾ ಇರೋದೇನೆಂದರೆ ತಾತ್ಪರ್ಯ ತಿಳ್ಕೊಳ್ಳಿ. ಈಗ ಅನ್ಇಂಪಾರ್ಟೆಂಟ್ ಟಾಪಿಕ್ಸ್ನೂ ಇರುತ್ತೆ ಒಂದೊಂದು, ಅದನ್ನು ಅವಾಯ್ಡ್ ಮಾಡೋದನ್ನ ಕಲೀರಿ ಅಂತ ಹೇಳ್ತಾ ಇರೋದು. ಅದು ನೀವು ಅನಲೈಸ್ ಮಾಡಿ, ಅನಲೈಸ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ಇದು ಈ ಇಂಪಾರ್ಟೆಂಟ್ ಇಲ್ಲ, ಇದು ಇಂಪಾರ್ಟೆಂಟ್ ಇದೆ, ಗೊತ್ತಾಯ್ತಾ. ಸೊ ಟಾಪಿಕ್ ವೈಸ್ ಓದಿ ಅಂತ ಹೇಳ್ತಾ ಇರೋದು. ಇದು ಫಸ್ಟ್ ನನ್ನ ಅಡ್ವೈಸು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ. ನೆಕ್ಸ್ಟು ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಯಾಕೆ ಗೊತ್ತಾ, ತುಂಬ ಜನ ಏನು ಶಾರ್ಟ್ ನೋಟ್ಸ್ ಮಾಡೋದು, ಯಾವುದೋ ಒಂದು ನೋಟ್ಸ್ನ ಜೆರಾಕ್ಸ್ ಮಾಡ್ಕೊಂಡ್ರೆ ಆಯ್ತು, ಇನ್ನೇನು ಮತ್ತೆ ಯಾಕೆ ಸುಮ್ಮನೆ ಬರ್ಕೊಂಡು ಕೂತ್ಕೊಳ್ಳೋದು, ನಮ್ಮ ಕೈಯೆಲ್ಲ ನೆನೆಸ್ಕೊಳ್ಳೋದು, ಮೊದಲೇ ಟೈಮ್ ಇಲ್ಲ ಏನಿಲ್ಲ. ತಪ್ಪು ಮಾಡ್ತಾ ಇದ್ದೀರಾ, ಆಯಿತಾ, ತಪ್ಪು ಮಾಡ್ತಾ ಇದ್ದೀರಾ. ಬಿಕಾಸ್ ಲಾಸ್ಟ್ 10 days ಬಂದಾಗ ನೀವು ನೋಡಿ ನಿಮ್ಮ ಪ್ರೆಷರ್ ಹೆಂಗೆ ಕ್ರಿಯೇಟ್ ಆಗುತ್ತೆ ನಿಮಗೆ. ಇಫ್ ಯು ಆರ್ ಎ ಜೆನ್ಯೂನ್ ಕ್ಯಾಂಡಿಡೇಟ್, ಐ ನೋ ಹೌ ಮಚ್ ಪ್ರೆಷರ್ ಯು ವಿಲ್ ಗೆಟ್ ವೆನ್ ದ ಎಕ್ಸಾಮ್ ಈಸ್ ಆನ್ after 10 days, right? If you not revising, everything is like you are checking the questions, you are not getting the answers, you are doing wrong, right? ಸೊ ಆ ಥರ ಎಲ್ಲ ಆಗುತ್ತೆ, ತಪ್ಪಾಗ್ತಾ ಇರುತ್ತೆ, ನಮಗೆ ಟೆನ್ಷನ್ ಆಗ್ಬಿಡುತ್ತೆ, ಏನು ಒಂದು ಕ್ವಶನ್ ಬರ್ತಾ ಇಲ್ಲ, ನಾವು ಹೆಂಗೆ ಮಾಡೋದು ಎಕ್ಸಾಮ್ ಅಂತ. ಬಿಕಾಸ್ ನಿಮ್ಮ ಹತ್ರ ಶಾರ್ಟ್ ನೋಟ್ಸ್ ಇರೋಲ್ಲ. ಶಾರ್ಟ್ ನೋಟ್ಸ್ ಇದ್ರೆ ಏನು ಮಾಡೋದು ಸರ್, ರಿವಿಷನ್ ಮಾಡೋಕ್ಕೆ ಇಂಪಾರ್ಟೆಂಟ್ ಇದೆ. ವಿತೌಟ್ ರಿವಿಷನ್ ಯಾವುದೇ ಎಕ್ಸಾಮ್ ಯಾರೂ ಕ್ಲಿಯರ್ ಮಾಡಿಲ್ಲ ಕಣ್ರಿ, ಗೊತ್ತಾಯ್ತಾ. ರಿವಿಷನ್ಗೆ ಯಾರು ಇಂಪಾರ್ಟೆನ್ಸ್ ಕೊಡಲ್ಲ, ಹೆಂಗೋ ಒಂದು ಓದೋದು ಹೋಗಿ ಬರೆಯೋದು ಅಂತ ತಿಳ್ಕೊತಾರೆ. ತುಂಬ ಕಷ್ಟ ಇದೆ ಆ ಥರ. ಕಾಂಪಿಟೇಷನ್ ಎಷ್ಟಿದೆ ನಿಮ್ಗೆ ಗೊತ್ತಾ, ಎಷ್ಟು ಜನ ಅಪ್ಲೈ ಮಾಡಿದ್ದಾರೆ, ಎಷ್ಟು ಜನ ಯಾವ್ಯಾವ ಎಕ್ಸಾಮ್ ಪ್ರಿಪೇರ್ ಆಗಿ ಕೂತಿದ್ದಾರೆ, ಇಂಥದ್ದೊಂದು ಅಪರ್ಚುನಿಟಿಗೆ ವೇಟ್ ಮಾಡ್ತಾ ಇರ್ತಾರೆ. ನೀವು ಟ್ಯಾಲೆಂಟ್ ಇದ್ದೀರಾ, ನೀವು ಓದಲ್ಲ ಅಷ್ಟೇ, ಗೊತ್ತಾಯ್ತಾ. ಅದಕ್ಕೆ ಸೊ ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳಿ. ಸರ್ ಶಾರ್ಟ್ ನೋಟ್ಸ್ ಮಾಡೋದು ಹೆಂಗೆ, ತುಂಬ ಸಿಂಪಲ್ ಇದೆ, ರೈಟ್. ಫಾರ್ ಎಕ್ಸಾಂಪಲ್ ಏನಾದರೂ ಫಾರ್ಮುಲಾ ಒಂದು ಬಂದರೆ ಫಾರ್ಮುಲಾ ಬರೀರಿ. ಸರ್ ಫಾರ್ಮುಲಾ ಬರ್ಕೋತೀವಿ ಸರ್, ಥಿಯರಿ ಹೆಂಗೆ ಮಾಡೋದು ಸರ್, ತುಂಬ ಸಿಂಪಲ್ ಇದೆ. ಥಿಯರಿ ಮಾಡೋದು ಏನಿದೆ ನೋಡಿ, ಈ ಥಿಯರಿ ಇದೆ. ಫಾರ್ ಎಕ್ಸಾಂಪಲ್ ಸಿಮೆಂಟ್ ಇದೆ. ಈಗ ನೋಡಿ ಥಿಯರಿಯಲ್ಲಿ ಹೆಂಗೆ ಮಾಡೋದು ಅಂದರೆ, ಸಿಮೆಂಟ್ ಇದೆ. ಸಿಮೆಂಟಲ್ಲಿ ಎಷ್ಟು ಏನೇನು ಬರುತ್ತೆ, ಈಗ ಫಸ್ಟು ಅದ್ರದ್ದು ಪ್ರಾಪರ್ಟೀಸ್ ಬರುತ್ತೆ, ಅಂದರೆ ಇಂಗ್ರೀಡಿಯೆಂಟ್ ಬರುತ್ತೆ. ಇಂಗ್ರೀಡಿಯೆಂಟ್ ಇಲ್ಲೇ ಬರೀರಿ ಈ ಥರ. ಇದು ಶಾರ್ಟ್ ನೋಟ್ಸ್ ಆಯ್ತಾನೆ. ಲೈಮ್, ಸಿಲಿಕಾ, ಆಯ್ತು, ಐರನ್ ಕಂಟೆಂಟ್, ಐರನ್ ಆಕ್ಸೈಡ್ ಎಷ್ಟು ಕಂಟೆಂಟ್ ಇದೆ, ಎಷ್ಟು ಪರ್ಸೆಂಟ್ ಇದೆ, ಏನು ಕೆಲಸ ಮಾಡುತ್ತೆ, ಇಲ್ಲೇ ಒಂದು 4 ಲೈನಲ್ಲಿ ಇದು ಒಂದು ಟಾಪಿಕ್ ಆಗಿಬಿಡುತ್ತೆ. ಇದೇ ಶಾರ್ಟ್ ನೋಟ್ಸು. ಏನು ಹೊಸದೇನು, ಅದಕ್ಕೇನು ಒಂದು ಟೆಕ್ನಿಕ್ ಬೇಕಾ, ಏನಿಲ್ಲ, ಗೊತ್ತಾಯ್ತಾ. ಸೊ ಶಾರ್ಟ್ ನೋಟ್ಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇದೆ. ಟಾಪಿಕ್ ವೈಸ್ ಓದ್ಕೊಳ್ಳಿ. ನೆಕ್ಸ್ಟ್ ಅದಾದಮೇಲೆ ಶಾರ್ಟ್ ನೋಟ್ಸ್ ಎಲ್ಲಿಂದನೂ ಓದಿ, ಸೋರ್ಸ್ ಎಲ್ಲಿಂದನೂ ತೊಗೊಳ್ಳಿ, ನಾನು ಬೇಡ ಅಂತ ಇಲ್ಲ. ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಸ್ಟಡಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಈಗ ನಾನು ಹೇಳ್ತಾ ಇರೋದು, ರೈಟ್. ಫಸ್ಟು ಓದಬೇಕು, ಅದಾದಮೇಲೆ ಶಾರ್ಟ್ ನೋಟ್ಸ್ ಮಾಡಬೇಕು, ಅದಾದಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ಸು. 2017 ಒಂದು ಆಗಿದೆ ಎಕ್ಸಾಮು, 2020 ಒಂದು ಆಗಿದೆ WRD ಇದು. ಎರಡರದ್ದು ನಾನು ಡೀಟೇಲ್ ಆಗಿ ಅನಾಲಿಸಿಸ್ ಮಾಡಿ ಕಟ್ ಆಫ್ ಬಗ್ಗೆ ಎಲ್ಲನೂ ವಿಡಿಯೋ ಮಾಡಿದ್ದೀನಿ. ಸರ್ಚ್ ಮಾಡಿ ನನ್ನ ಚಾನಲ್ ಹೆಸರು ಮೇಲೆ ನಿಮ್ಗೆ ಬರುತ್ತೆ, ರೈಟ್. ನೀವು ಹೋಗಿ ನೋಡ್ಕೋಬೋದು. ಇದರಲ್ಲಿ ಯಾವ್ಯಾವ ಸಬ್ಜೆಕ್ಟ್ಗೆ ಎಷ್ಟೆಷ್ಟು ಬಂದಿದೆ ಅಂತಲೂ ನಾನು ಅನಾಲಿಸಿಸ್ ಮಾಡಿಕೊಟ್ಟಿದ್ದೀನಿ, ರೈಟ್. ಅನಾಲಿಸಿಸ್ ಮಾಡಿದ್ದೀನಿ, ಯಾವ್ಯಾವ ಸಬ್ಜೆಕ್ಟ್ ಎಷ್ಟೆಷ್ಟು ಬಂದಿದೆ, ಯಾವ ಥರ ಪ್ರಿಪೇರ್ ಆಗಿದ್ದಾರೆ, ಯಾವ ಥರ ಕ್ವಶನ್ಸ್ ಬಂದಿದೆ ಅಂತ ನೀವು ಅದನ್ನು ನೋಡ್ಕೊಳ್ಳಿ. ಅದಾದಮೇಲೆ ಒಂದೊಂದು ಸಬ್ಜೆಕ್ಟ್ ಎಷ್ಟು ಬಂದಿದೆ, ಎಷ್ಟೆಷ್ಟು ಡಿವೈಡ್ ಮಾಡಿದ್ದಾರೆ ಅದನ್ನು ನೋಡ್ಕೊಳ್ಳಿ. ಅದನ್ನು ನೋಡಿಕೊಂಡು ಡಿಸೈಡ್ ಮಾಡಿ. ಸೊ ದಟ್ ನೀವು ಈ ಎಕ್ಸಾಮಲ್ಲಿ ಯಾವ ಥರ ಬರ್ಬೋದು ಅಂತ ಎಕ್ಸ್ಪೆಕ್ಟೆಡ್ ನೋಡಿಕೊಂಡು ಪ್ರಿಪೇರ್ ಆಗಬೇಕು. ಅಂದರೆ ಈ ಟಾಪಿಕಿಂದ ಇಷ್ಟು ಕ್ವಶನ್ ಬಂದಿದೆ, ಈ ಸಬ್ಜೆಕ್ಟಿಂದ ಇಷ್ಟು ಬಂದಿದೆ, ಸೊ ಇದೇ ಈ ಸಲನೂ ಅದೇ ಥರ ಬರುತ್ತೆ ಅಂತ ತಿಳ್ಕೊಳ್ಳೋದು ತಪ್ಪು. ನಿಮಗೊಂದು ಐಡಿಯಾ ಸಿಗಬೇಕಂತ ನಾನು ಹೇಳ್ತಾ ಇರೋದಷ್ಟೇ, ಗೊತ್ತಾಯ್ತಾ. ನೆಕ್ಸ್ಟು ಮೇಕ್ ರಿವಿಷನ್ ಪ್ಲಾನ್ ಫಾರ್ ಆಲ್ ಸಬ್ಜೆಕ್ಟ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇದನ್ನು ತುಂಬ ಜನ ಅವಾಯ್ಡ್ ಮಾಡ್ತಾರೆ, ಗೊತ್ತಾಯ್ತಾ. ರಿವಿಷನ್ ಮಾಡೋದಿಲ್ಲ, ಓದ್ತಾರೆ ಇರ್ತಾರೆ, ರಿವಿಷನ್ ಮಾಡಲ್ಲ. ಈ ಸಬ್ಜೆಕ್ಟ್ ಆದಮೇಲೆ ಆ ಸಬ್ಜೆಕ್ಟ್ ಹೋಗ್ತಾರೆ, ಆ ಸಬ್ಜೆಕ್ಟ್ ಆದಮೇಲೆ ಈ ಸಬ್ಜೆಕ್ಟ್ ಬರ್ತಾರೆ, ಗೊತ್ತಾಯ್ತಾ. ಸೊ ಸಬ್ಜೆಕ್ಟ್ ಬೇಡ. ಒಂದು ಸಬ್ಜೆಕ್ಟ್ ಓದಿದ್ರೆ ಅದಕ್ಕೆ ಒಂದು ವೀಕಲ್ಲಿ ಮತ್ತೊಂದು ಸಬ್ಜೆಕ್ಟ್ನ ರಿವಿಷನ್ ಇಟ್ಕೊಳ್ಳಿ. ಹೊಸ ಸಬ್ಜೆಕ್ಟ್ ಸ್ಟಾರ್ಟ್ ಮಾಡಿದ್ರೆ ಹಳೆ ಸಬ್ಜೆಕ್ಟ್ ಮರ್ತೋಗುತ್ತೆ. ಹ್ಯೂಮನ್ ಟೆಂಡೆನ್ಸಿ ಇದೆ, 3 ದಿವಸದಲ್ಲಿ ನಾವು ಏನು ಓದಿದೆ ಅದನ್ನು ಮರ್ತೋಗ್ತೀನಿ ಅಂತ ಹೇಳಿದ್ದಾರೆ, ಗೊತ್ತಾಯ್ತಾ. ಅದಕ್ಕೆ ರೈಟ್. ಸೊ ರಿವಿಷನ್ ಪ್ಲಾನ್ ಇರೋದು ತುಂಬ ಇಂಪಾರ್ಟೆಂಟ್ ಇದೆ. ಸಾಲ್ವ್ ಮೋರ್ MCQ ಕ್ವಶನ್ಸ್ ಆನ್ ಆಲ್ ಸಬ್ಜೆಕ್ಟ್ ನಾನು ಹೇಳ್ತಾ ಇರೋದು. MCQ ಕ್ವಶನ್ಸ್ಗೆ ಯಾವ್ಯಾವ ಫಾಲೋ ಮಾಡಬೇಕು, ನಾನು ಒಂದು ಏನಂತಂದರೆ ಬುಕ್ ಹೆಸರು ಏನಂತಂದರೆ ಲಿಂಕಲ್ಲಿ ಹಾಕ್ತೀನಿ. ಆ ಬುಕ್ನ ನೀವು ಪರ್ಚೇಸ್ ಮಾಡಿ, ಆಯಿತಾ. UPPSC ಇದೆ, ಅದು UPPSC
UPPS ಇದು ಒಂದು ಬುಕ್ ಇದೆ, ಅದರಲ್ಲಿ ತುಂಬ ಕ್ವಶನ್ಸ್ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿದು. ಅದನ್ನು ಸಾಲ್ವ್ ಮಾಡಿ. ರೈಟ್, ಎಲ್ಲ ಸಬ್ಜೆಕ್ಟ್ದು ಅದರಲ್ಲಿ ಏನಂತಂದರೆ ಕ್ವಶನ್ಸ್ ಇದೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಟಾಪಿಕ್ಕು ಕವರ್ ಆಗಿದೆ. ಅದನ್ನು ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಆ ಬುಕ್ದು ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ನೀವು ಬೇಕಾದರೆ ಬೈ ಮಾಡ್ಕೋಬೋದು. ಆಯಿತಾ? ರೈಟ್. ಸೊ ಇದಿಷ್ಟು ಬಂದ್ಬಿಟ್ಟು ಇದು ಸಮರಿ ನೋಡಿ. ಈ ಸಮರಿ ಇದು 5 ಪಾಯಿಂಟು ಯಾವ ಥರ ನಾವು ಸ್ಟಡಿ ಮಾಡ್ಬೋದು ಅಂತ. ಟಾಪಿಕ್ ವೈಸು ಮೇಕ್ ಯುವರ್ ಶಾರ್ಟ್ ನೋಟ್ಸ್, ಪ್ರಿವಿಯಸ್ ಇಯರ್ ಕ್ವಶನ್, ರಿವಿಷನ್, ಆಮೇಲೆ MCQ ಕ್ವಶನ್ಸು. ಗೊತ್ತಾಯ್ತಾ? ಅದರ್ ಎಕ್ಸಾಮ್ಸ್ MCQ ಅಂದರೆ ಬರೀ ಸಿವಿಲ್ ಅಲ್ಲ, ಬರೀ WD ಅಲ್ಲ, ಬೇರೆ ಅದು ಸೇಮ್ ಬಂದಿರೋದು ಅದರ್ ಸ್ಟೇಟ್ದು. ರೈಟ್. ಸೊ ಇದಿಷ್ಟು ಹೇಳ್ಬಿಟ್ಟು ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತೀನಿ. ಐ ಥಿಂಕ್ ನಿಮಗೆಲ್ಲ ಕ್ಲಿಯರಾಗಿ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಆದರೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ವಿಡಿಯೋದಲ್ಲಿ ಏನಾದರೂ ಡಿಸ್ಟರ್ಬೆನ್ಸ್ ಆದರೆ ದಯವಿಟ್ಟು ಕ್ಷಮಿಸಿ. ಸೌಂಡ್ ಸ್ವಲ್ಪ ಕರೆಕ್ಟಾಗಿ ಬಂದಿಲ್ಲ ಅನ್ನೋರು ಸ್ವಲ್ಪ ಕ್ಷಮಿಸಿ, ಬಿಕಾಸ್ ನನ್ನ ಗಂಟಲಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಅದಕ್ಕೆ ಹೆಚ್ಚು ಕಮ್ಮಿ ಆಗಿರ್ಬೋದು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.